ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗುರೇಭ್ಯೋ ದಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವೋದಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ. ಓಂ ನಮಸ್ತೆ ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಜಾತವೇದಸೇ ಸುನಭಾಮ ಸೋಮರಾಧೇತೋ ನಿದಹಾದಿವೇದಾಃ ಸನಃಪರ್ಷತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇತು ತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀಂ ಜಗದಂಬಿಕಾಯ ನಮಃ. ಗಂಧಧ್ವಾರಾಂತರಾದರ್ಶಾನಿತ್ಯವಷ್ಟಾಂಗ್ರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ ಶ್ರೀಂ ಅಂಬಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಮಹಾಮೂರ್ತಯೇ ನಮಃ, ಅಲಂಕಾರಪ್ರಿಯೇ ನಮಃ, ಮಹಾಲಕ್ಷ್ಮೀ ನಮಃ, ಸರ್ವಸ್ವರೂಪೇ ನಮಃ, ಸರ್ವಶಕ್ತಿ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರೀ ನಮೋ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಾಯಿ ಮಹಾಲಕ್ಷ್ಮಿಯ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ಆಧಾರದ ಸ್ವಾಗತ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಾಲಕ್ಕೆ ಸರಿಯಾಗಿ ತಮ್ಮ ತಮ್ಮ ಮನೋಕಾಮನೆಗಳೇನಿದೆಯೋ ಅದೆಲ್ಲವೂ ಸಹಿತ ಈಡೇರಲಿ. ದೇವಿ ಆರಾಧನೆ, ದೇವತಾರಾಧನೆ, ದೇವರ ಒಂದು ಪ್ರಾರ್ಥನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಾರದ ಪ್ರಾರಂಭಿಕವಾಗಿರ್ತಕ್ಕಂಥ ಈ ಶುಭ ದಿನ ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾಗಿದ್ದೀರೋ ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ. ಹಾಗೆ ಇವತ್ತು ಹೊಸದಾಗಿ ಮಾಡುವ ಕೆಲಸ ಅಥವಾ ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಮತ್ತಷ್ಟು ಪೌಷ್ಟಿಕತೆ ಕೊಡ್ತಕ್ಕಂತಹದ್ದು ಅಥವಾ ಗುರು ಹಿರಿಯರ ಮಾತಿನಂತೆ ಅನುಗ್ರಹಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮಗಾಗಲಿ, ಒಳ್ಳೆಯದಾಗಲಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಫಲಾಫಲಗಳಿದೆ. ಹಾಗೆ ಭಗವಂತನ ಭಗವತಿಯ ಅನುಗ್ರಹ ಬೇಕಾಗಿದೆ. ಇದರೊಂದಿಗೆ ನಾವು ಮಾಡುವ ಕೆಲಸ ಮತ್ತಷ್ಟು ಯಶಸ್ಸಾಗಬೇಕಾದ್ರೆ ಅದರೊಳಗಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಸರಿತಿದ್ದುಕೊಳ್ಬೇಕು, ಅದನ್ನು ಸರಿಪಡಿಸ್ಕೊಳ್ಬೇಕು. ಆ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಂಡಾಗ ಮಾತ್ರ ಅದು ಪರಿಪೂರ್ಣತೆ ಆಗುತ್ತೆ, ಪರಿಪಕ್ವವಾದಂತಹ ಒಂದು ವಿಶೇಷತೆ ಇರುತ್ತೆ. ಅದರಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಲಾಭದ ಸುಂದರ ಕ್ಷಣಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಅದಕ್ಕಾಗಿ ಗುರು ಹಿರಿಯರ, ಮನೆಯಲ್ಲಿರ್ತಕ್ಕಂಥ ಹಿರಿಯರ, ನಿಮ್ಮ ಮಾತಾಪಿತೃಗಳು, ತಂದೆ ತಾಯಿ, ಗುರು ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಆತ್ಮೀಯರು, ನಿಮ್ಮ ಶ್ರೇಯಸ್ಸನ್ನು ವಹಿಸ್ತಕ್ಕಂಥವ್ರು ಅವರೆಲ್ಲರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತೆ. ಏನೇ ಆದರೂ ವಾರದ ಮೊದಲನೇ ದಿವಸ ಇವತ್ತು ಯಾರೆಲ್ಲ ಯಾವ್ಯಾವ ಕೆಲಸಕ್ಕೆ ಹೊರಟಿದ್ದೀರೋ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಹೊಸದಾಗಿ ಉದ್ಯೋಗಗಳನ್ನು ಪ್ರಾರಂಭಿಸಿಕೊಂಡು ನಿಮ್ಮ ಜೀವನವನ್ನು ಸುಂದರವಾದಂಥ ಬದುಕು ಕಟ್ಟಿಕೊಳ್ಳಿಕ್ಕೆ ಒಂದು ಪ್ರಯಾಣವನ್ನು ಬೆಳೆಸ್ತಿರ್ತಕ್ಕಂಥ ನಿಮಗೂ, ಹಾಗೆ ಈ ಒಂದು ಶುಭ ಮುಹೂರ್ತದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ಪಡೀಲಿಕ್ಕೆ ತಾವೆಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥವರಿಗೂ ಎಲ್ಲರಿಗೂ ಒಳಿತಾಗಲಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ ಇದೆ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಇವತ್ತು ಪ್ರಾರಂಭಿಕ ಹಂತದಲ್ಲಿ ಮೊದಲು ನಿಮ್ಮ ಕಾಯಕವನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ನಮಸ್ಕಾರ ಮಾಡಬೇಕು. 27 ನಕ್ಷತ್ರಕ್ಕೂ ಸಂಬಂಧಪಡ್ತಕ್ಕಂತಹದ್ದೇ ಇದು. ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ
ಸೂರ್ಯನಿಗೆ ಒಂದು ಪ್ರದಕ್ಷಿಣೆ ಮಾಡಿ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ಎಲ್ಲರೂ ತಿಳಿಸ್ತಾರೆ. ಅಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಸೂರ್ಯದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ನಿನ್ನಿಂದ ಬೆಳಕು ಜಗತ್ತೇ ಬೆಳಕು ಕಾಣ್ತಾ ಇದೆ, ಹಾಗೆ ನಮ್ಮ ಜೀವನದಲ್ಲೂ ಒಂದು ಒಳ್ಳೆ ಬೆಳಕು ಬೇಕಾಗಿದೆ. ಹಾಗೆ ಈ ಒಂದು ಸುಂದರವಾದಂತಹ ಈ ಭೂಮಿಯಲ್ಲಿ, ಈ ಸೃಷ್ಟಿಯಲ್ಲಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಮತ್ತು ಮನುಷ್ಯನ ಸಂಕುಲನ ಪ್ರತಿಯೊಬ್ಬರು ಸಹಿತ ಒಂದು ಯಶಸ್ಸಿನ ಹಾದಿಯಲ್ಲಿರಬೇಕಾದ್ರೆ ಅದಕ್ಕೆ ನಿನ್ನ ಸಂಪೂರ್ಣವಾದಂತಹ ಅನುಗ್ರಹ ಬೇಕು ಅಂತ ರವಿತೇಜನ್ನ, ವಿಶೇಷವಾಗಿರ್ತಕ್ಕಂಥ ಸೂರ್ಯನಾರಾಯಣನ, ಮಹಾವಿಷ್ಣುವಿನ ರೂಪದಲ್ಲಿ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಬೇಕು. ಓಂ ನಮೋ ನಾರಾಯಣಾಯ ಎಂಬತಕ್ಕಂತಹ ಮಹಾಮಂತ್ರವನ್ನಾಗಲಿ ಅಥವಾ ಸೂರ್ಯದೇವರ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನಾಗಲಿ ಇವತ್ತು ಮಾಡತಕ್ಕಂಥದ್ದು ಬಹಳ ಉತ್ತಮ. ಆದರೆ ಏನೇ ಕಾಯಕವನ್ನು ಮಾಡಬೇಕಾದರೂ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗದಲ್ಲಿರ್ತಕ್ಕಂತಹ ಫಲಾಫಲಗಳೇನು, ಅದರಲ್ಲಿರ್ತಕ್ಕಂತಹ ಲಕ್ಷಣತೆ, ಆ ನಕ್ಷತ್ರಕ್ಕೆ ಇರ್ತಕ್ಕಂಥ ಫಲ ಏನು, ಇದೆಲ್ಲವನ್ನು ನಾವು ತಿಳ್ಕೊಳ್ಳೇಬೇಕು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಂತ ಹೊರಡಬೇಕಾದ್ರೆ ಈ ಸಮಯ ಸರಿ ಇದೆಯೋ ಇಲ್ವೋ, ಸಮಯ ಸರಿ ಇದೆಯೋ ಇಲ್ವೋ ಎಂಬತಕ್ಕಂತಹದ್ದು ಒಂದು ಭಾಗ. ಆದರೆ ಸಮಯ ನಮಗೆ ಗೊತ್ತಾಗೋದಿಲ್ಲ. ಕಾರಣ ಏನಪ್ಪ ಅಂದರೆ ನಮ್ಮ ಹೋಗು ಆತರದಲ್ಲಿರ್ತೀವಿ ನಾವು. ಅಂದರೆ ಸಮಯ ಬರ್ತಿದೆ, ನಾವು ಅರ್ಜೆಂಟಾಗಿ ಹೋಗಬೇಕು, ಆ ಸಮಯಕ್ಕೆ ಅಲ್ಲಿ ರೀಚ್ ಆಗಬೇಕು, ಅಲ್ಲಿ ನಾನು ಆ ಒಂದು ಟೈಮನ್ನು ನಾನು ಅನುಕೂಲವಾಗಿ ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ಮನೆಯಿಂದ ಆಚೆ ಹೊರಡುವ ಕಾಲ ಅದು ಶುಭಗಳಿಗೆ ಆಗಿರಬೇಕು. ಆ ಶುಭಗಳಿಗೆ ಯಾವಾಗ ಆ ಶುಭ ಅಶುಭಗಳು ಏನೇ ಇದ್ದರೂ, ಲಾಭ ನಷ್ಟಗಳು ಏನೇ ಇದ್ದರೂ ಅದರಲ್ಲಿ ಒಂದು ವಿಶೇಷತೆಯನ್ನು ಕಾಣಬಹುದಾದರೆ ನಾವು ಮೊದಲು ಮಾಡಬೇಕಾದ್ದು ಸೂರ್ಯದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಅಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಅಸಮಾಧಾನ ಇದ್ದರೂ, ಯಾವುದೇ ತೊಂದರೆ ತಾಪತ್ರೆಗಳಿದ್ದರೂ ಎಲ್ಲವನ್ನು ಸಹಿತ ಬದಿಗೊತ್ತಿ ಅದರಲ್ಲೇ ಒಂದಷ್ಟು ಶುಭವನ್ನು, ವಿಶೇಷವಾಗಿರ್ತಕ್ಕಂತಹದ್ದನ್ನು, ಕಾಯಕವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂತಹ ಯೋಗ ಫಲ ಇದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಸೂರ್ಯದೇವರಿಗೆ ನಮಸ್ಕಾರ ಮಾಡತಕ್ಕಂಥದ್ದು ಇದು ಅತ್ಯುತ್ತಮ. ಹಾಗೆ ಸೂರ್ಯದೇವರಿಗೆ ನಮಸ್ಕಾರ ಮಾಡಬೇಕು. ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವರ್ಣದ ಕುಂಕುಮ ಇದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಗೋಧಿಯಿಂದ ಮಾಡಿರ್ತಕ್ಕಂತಹ ಏನಾದರೂ ಒಂದಿಷ್ಟು ಪದಾರ್ಥವನ್ನು, ಏನೂ ಇಲ್ಲ ಅಂದರೆ ಅಂಗೈಯಲ್ಲಿ ಒಂದು 3 ಚಿಟಿಕೆಯಷ್ಟು ಗೋಧಿಯನ್ನು ಹಾಕ್ಕೊಳ್ಳಿ. ಅಂಗೈಯಲ್ಲಿ 3 ಚಿಟಿಕೆಯ ಗೋಧಿಯನ್ನು ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ಗೋಧಿ ಅಥವಾ ರವೆ ಎರಡರಲ್ಲೂ ಒಂದು ಧಾನ್ಯವನ್ನು ತೆಗೆದುಕೊಳ್ಳಿ. ಅದನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ, ತದನಂತರ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ನಿಮ್ಮ ಮಾಡುವ ಪ್ರತಿಯೊಂದು ಕಾಯಕವು ಸೂರ್ಯನಾರಾಯಣನ ಸಂಪೂರ್ಣ ಅನುಗ್ರಹದಲ್ಲಿರುತ್ತೆ. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಸೂರ್ಯದೇವರ ಪ್ರಾರ್ಥನೆಯಿಂದ ನಾವು ಪ್ರಾರಂಭಿಸಿದ್ರೆ ಎಂತಹ ಅಸಾಧ್ಯವಾದ್ದು ಸಾಧನೆ ಆಗುತ್ತೆ. ಸಾಕಷ್ಟು ಜನದ ಮನಸ್ಸಲ್ಲಿರ್ತಕ್ಕಂಥ ಒಂದು ದ್ವಂದ್ವ ಚಿಂತನೆ ಏನಪ್ಪ ಅಂದರೆ, ಇವತ್ತಿನ ಫಲಾಫಲಗಳು ವಾರದ ಮೊದಲನೇ ದಿವಸ ಬಂತು, ಬಹಳ ಬೇಗ ನಾವು ಉದ್ಯೋಗಕ್ಕೆ ಹೊರಡಬೇಕು, ಕೆಲಸಕ್ಕೆ ಹೊರಡಬೇಕು, ಅಥವಾ ಏನಾದರೂ ಪ್ರಗತಿಯನ್ನು ಕಾಣಬೇಕು, ವಾರದುದ್ದಕ್ಕೂ ಶ್ರಮಿಸಿದ್ದೀವಿ, ಎಲ್ಲೂ ನಮಗೆ ಫಲಾಫಲಗಳಿಲ್ಲ, ಇವತ್ತಾದರೂ ಒಂದಷ್ಟು ಬೆಳಕು ಸಿಗ್ಬೋದಾ, ಆ ಚಿಂತನೆಯಲ್ಲಿ ತಾವಿದ್ದರೆ ಆ ಬೆಳಕನ್ನು ಸೃಷ್ಟಿಪಡಿಸಿಕೊಂಡು ಬೆಳಕಲ್ಲೇ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಚಿಟಿಕೆ ಸಕ್ಕರೆನೋ ಬೆಲ್ಲನೋ ಇಂಥದ್ದನ್ನು ಇರುವೆಗೂಡಿಗೆ ಹಾಕುವಂಥದ್ದು. ಎಲ್ಲಾದರೂ ಒಂದು ಇಷ್ಟು ಇರುವೆ ಪ್ರದೇಶಗಳು, ಅಂದರೆ ಎಲ್ಲಿ ಇರುವೆಗಳು ಜಾಸ್ತಿ ಇರುತ್ತೋ ಅಂತಹ ಕಡೆ ಒಂದಷ್ಟು ಪದಾರ್ಥವನ್ನು ಹಾಕೋದ್ರಿಂದ ಮೊದಲು ಇರುವೆಗಳಿಗೆ ನೀವು ಆಹಾರವನ್ನು ಹಾಕಿ. ಇರುವೆಗಳಿಗೂ ಆಹಾರ ಹಾಕಲಿಕ್ಕೆ ಸಾಂಬ ಸದಾಶಿವನ ಅನುಗ್ರಹ ಇದೆ. ಶಿವನ ಆಜ್ಞೆಯಲ್ಲಿ ಚೀಮಗೂಡ ಖರ್ಚದು. ಪ್ರತಿಯೊಂದು ಜಲಚರ ಪ್ರಾಣಿ ಪಕ್ಷಿಗಳು ದನಕರುಗಳಿಗೂ ಸಹಿತ ಆಹಾರವನ್ನು ಉಣಬಡಿಸೋದಕ್ಕೆ ಭಗವಂತನಿದ್ದಾನೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನಚಕ್ಷುವಿನಿಂದ ನಮ್ಮ ಅರಿವಿಗೆ ತಂದುಕೊಂಡು ಒಂದಷ್ಟು ಆಹಾರವನ್ನು ಉಣಬಡಿಸೋದು ಸಾಕಷ್ಟು ಶ್ರೇಯಸ್ಸು. ಅದರಲ್ಲೂ ಇವತ್ತಿನ ನಕ್ಷತ್ರ ಪ್ರಕಾರ ಸೂರ್ಯದೇವರ ಪ್ರಾರ್ಥನೆ, ಇರುವೆಗೂಡಿಗೆ ಒಂದಿಷ್ಟು ಆಹಾರ, ಇವೆರಡು ಕಾಯಕವನ್ನು ನಾವು ಮಾಡಿದ್ದೇ ಆದರೆ ಸಾಕಷ್ಟು ಯಶಸ್ಸಿನ ಫಲವನ್ನು ನಾವು ಸಿದ್ಧಪಡಿಸ್ಕೊಳ್ಬಹುದು. ಆದರೂ ಇವತ್ತು ಯಾರೆಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಕ್ಕಾಗಿ ಆತುರಿತಾ ಇದ್ದೀರಿ, ಕೆಲಸದ ಪ್ರಾರಂಭ ಕ್ಷಣವನ್ನು ನೀವು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ಬೇಕು ಅಂತಿದ್ದೀರಿ, ಅಂಥವರು ತಪ್ಪದೀರ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ. ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯಚಂದ್ರರ, ಅದರಲ್ಲೂ ಸೂರ್ಯನಾರಾಯಣನ ಆರಾಧನೆ ಈ ಶುಭ ದಿನ ತಮ್ಮೆಲ್ಲರಿಗೂ ಯಶಸ್ಸು ತರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ನಿಮ್ಮ ಜೀವನದ ಭದ್ರ ಬುನಾದಿಗೋಸ್ಕರ, ಜೀವನವನ್ನು ಸುಂದರವಾಗಿ ಕಟ್ಟಿಕೊಳ್ಳಿಕ್ಕೋಸ್ಕರ ಈಗಾಗಲೇ ಶಾಲೆ ಓಪನ್ ಆಗ್ತಾ ಇದೆ. ಇವತ್ತಿನಿಂದಲೇ ಪ್ರಾರಂಭ. ಸಾಕಷ್ಟು ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಕೊಡ್ಬೇಕು. ಮನೆಯಲ್ಲಿರ್ತಕ್ಕಂಥ ಪೋಷಕರು ಇಲ್ಲಿವರೆಗೂ ಟ್ರಿಪ್ ಆಯಿತು, ದೇವಸ್ಥಾನ ಆಯಿತು, ಮನೋರಂಜನಾ ಕ್ಷೇತ್ರಗಳಾಯಿತು, ನಿಮ್ಮ ಇಷ್ಟದ ಪ್ರಕಾರ ಅಲ್ಲಿ ಇಲ್ಲಿ ನಿಮ್ಮ ಮನೆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾಯಿತು, ಬಂದಿದ್ದಾಯಿತು. ಇನ್ನು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು. ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ಒಳ್ಳೆ ಜ್ಞಾನವಂತರನ್ನಾಗಿ ಮಾಡಬೇಕು. ಇದು ಶಾಲೆಗೆ ಕಳಿಸ್ಲಿಕ್ಕೆ ಇವತ್ತು ಪ್ರಾರಂಭಿಸುವಂತಹ ಗಳಿಗೆ ಇದೆ. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರ ಅಲ್ಲೂ ಯೋಗ ಫಲ ಇದೆ. ಇನ್ನು ಇವತ್ತು ಫಲಾಫಲಗಳು ಒಂದು ಕಡೆ ಇದ್ದರೆ, ಇವತ್ತಿನ ಕಾಯಕದಲ್ಲಿ ವಾರದ ಮೊದಲನೇ ದಿವಸ
ಪ್ರತಿಯೊಬ್ಬರಿಗೂ ಒಂದು ಕುತೂಹಲ, ಒಂದು ಕಾರ್ಯದಲ್ಲಿ ಯಶಸ್ಸು ಏನಪ್ಪ ಅಂದರೆ ಆದಷ್ಟು ಬೇಗ ನಮ್ಮ ಕೆಲಸ ಕಾರ್ಯಗಳಿಗೆ, ಉದ್ಯೋಗಕ್ಕೆ ನಾವು ಹೊರಡಬೇಕು. ಸುಮಾರು ಜನ ಹೇಳುವಂಥ ಮಾತೊಂದಿದೆ, ವಾರದ ಪ್ರಾರಂಭ ಅಂದರೆ ಸೋಮವಾರ. ಇವತ್ತು ಕಾರ್ಯವನ್ನು ಪ್ರಾರಂಭಿಸಿದ್ರೆ, ಇವತ್ತು ಕೆಲಸ ಕಾರ್ಯಗಳನ್ನು ನಾವು ಶುರು ಮಾಡಿದ್ರೆ ವಾರದುದ್ದಕ್ಕೂ ನಮಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂತಕ್ಕಂಥದ್ದು. ಕೆಲವಷ್ಟು ಕಡೆ ಏನಪ್ಪ ಅಂದರೆ ವಾರದ ಮೊದಲನೇ ದಿವಸ ಸೋಮವಾರ ಕೆಲಸಕ್ಕೆ ಬರಲಿಲ್ಲ ಅಂದರೆ ವಾರದುದ್ದಕ್ಕೂ ಕೆಲಸಕ್ಕೆ ಬರಲ್ಲ, ಅಥವಾ ಆ ಕೆಲಸ ಪ್ರಾರಂಭಿಸಲ್ಲ, ಅಥವಾ ಆ ಕೆಲಸ ಸರಿಯಾಗಿ ನಡೆಯೋಲ್ಲ. ಹೀಗೆ ಅವರು ಮೈಂಡ್ಸೆಟ್ ಆಗಿಬಿಟ್ಟಿರುತ್ತೆ. ತುಂಬ ಜನ ಅದನ್ನು ಹಾಗೆ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ವಾರದ ಮೊದಲನೇ ದಿವಸ ಇವತ್ತು ಕೆಲಸ ಪ್ರಾರಂಭಿಸಿದ್ರೆ ಸಂತೋಷವಾಗಿ ಈ ವಾರದುದ್ದಕ್ಕೂ ಕೆಲಸ ಆಗೋಗ್ಬಿಡುತ್ತೆ. ಇಲ್ಲೆರಡು ಸದ ಕೆಲಸ, ಅಲ್ಲೆರಡು ಸದ ಕೆಲಸ, ಅಲ್ಲಿ ಬರಬೇಕು, ಇಲ್ಲಿ ಹೋಗಬೇಕು, ಇದನ್ನು ತುಂಬ ಕಡೆ ಮಾಡೋದೇ ಇಲ್ಲ. ಹಾಗಾಗಿ ಇವೆಲ್ಲವೂ ನಮ್ಮ ಹಿಂದಿನಿಂದ ನಡೆದು ಬಂದಂಥದ್ದು. ಅಂದರೆ ಅವರು ಮಾಡುವ ಕಾಯಕವನ್ನು ಗೌರವಿಸುವಂಥ ರೀತಿ ಅದು. ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸಿದ್ರೆ, ವಾರದ ಮೊದಲನೇ ದಿವಸ ಪ್ರಾರಂಭಿಸಿದ್ರೆ ನಿರಂತರವಾಗಿ ಆ ಕಾರ್ಯ ಯಾವುದೇ ತರಹ ಲೋಪಗಳಿದ್ದಿರ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಎಂಬತಕ್ಕಂಥದ್ದು ಒಂದಷ್ಟು ಜನದ ಮಾತು. ಇರಲಿ, ಏನೇ ಆದರೂ ಆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತು ಬಹಳ ಮುಖ್ಯವಾಗಿ ಪಂಚಾಂಗ ಶ್ರವಣ ಅದಾದ ನಂತರ ಹಿಂದೆಲೆ ರಾಶಿಫಲ. ತುಂಬ ಜನಗಳ ಅಭಿಮತ ರಾಶಿಫಲವನ್ನು ಬೇಗ ತಗೊಳ್ಳಿ ಅಂತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಅದೃಷ್ಟ ಎಂಬಂತೆ ರಾಶಿಫಲವನ್ನು ಬಹಳ ಬೇಗನೆ ತಗೊಳ್ತಾ ಇದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದು, ಬೆಳಗ್ಗೆ ಪ್ರಾರಂಭದಲ್ಲೇ ಆನಂದ್ ಗುರೂಜಿಯವರಿದ್ದಾರೆ, ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಇಲ್ಲ. ಇದು ನಿಮ್ಮೆಲ್ಲರ ಮನಸ್ಸಲ್ಲಿ ಬಂದಿರುತ್ತೆ. ಶ್ರೀನಿವಾಸ್ ಶರ್ಮಾ ಇವತ್ತಿನ ದಿವಸ ಬೆಂಗಳೂರಿನ ಉತ್ತರ ಭಾಗ ಯಲಹಂಕ ಹತ್ತಿರತಕ್ಕಂಥ ಬ್ಯಾಟ್ರಾಯನ್ಪುರದಲ್ಲಿ ದೊಡ್ಡಮ್ಮ ಮಹೇಶ್ವರಮ್ಮ ಆ ತಾಯಿಯ ಸಾನ್ನಿಧ್ಯದ ಜಾತ್ರಾ ಮಹೋತ್ಸವ, ಜೊತೆಗೆ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಅದರಲ್ಲೂ ವಿಶೇಷವಾಗಿ ಬೇಲೂರು ಹಳೆಬೀಡು ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಕಲ್ಲಿನ ಆ ಒಂದು ಸುಂದರವಾದಂಥ ವಿಗ್ರಹ ಮತ್ತು ಕಲ್ಲಿನ ಮಂಟಪಗಳನ್ನು ನೋಡಲಿಕ್ಕೋಸ್ಕರ, ಅಲ್ಲಿ ಪೂಜೆಯಲ್ಲಿ ಭಾಗವಹಿಸಲಿಕ್ಕೋಸ್ಕರ ಈಗಾಗಲೇ ಅಲ್ಲಿ ಆ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಲ್ಲಿ ನಡೀತಕ್ಕಂಥ ವಿಶೇಷವಾಗಿರತಕ್ಕಂಥ ಕಳಶಾರ್ಚನೆ, ಹೋಮಕೊಂಡ, ಆ ಯಜ್ಞೇಶ್ವರನ ಪ್ರಾರ್ಥನೆ, ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹಾ ಸಂಕಲ್ಪ, ಇದೆಲ್ಲವೂ ಸಹಿತ ಬ್ಯಾಟ್ರಾಯನ್ಪುರದಲ್ಲಿ ನಡೀತಿರ್ತಕ್ಕಂಥ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಿರ್ತಕ್ಕಂಥ ಈ ಕಾಯಕ, ಇದಕ್ಕಾಗಿ ಹೊರಟಿರ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತಿನ ಸಂಪೂರ್ಣ ಕಾರ್ಯಕ್ರಮ ಈ ನಿಮ್ಮ ಆನಂದ್ ಗುರೂಜಿಯವರ ಮೇಲೆ ಇದೆ, ನಾನೇ ನಡೆಸ್ಕೊಡ್ತೇನೆ. ಜೊತೆಗೆ ಇವತ್ತು ರಾಶಿಫಲದೊಂದಿಗೆ ಹೆಚ್ಚು ಸಮಯ ನಮಗೆ ಸಿಕ್ಕಿರೋದ್ರಿಂದ ನಿಮ್ಮನ್ನು ಸಹಿತ ಮಾತಾಡಲಿಕ್ಕಾಗಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರ್ತಕ್ಕಂಥ ನಂಬರ್ನ ನೋಡಿ, ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ಇದೊಂದು ಸುವರ್ಣಾವಕಾಶ. ಯಾಕೆಂದರೆ ನಿಮಗೆ ನಂಬರ್ ಅಂತಕ್ಕಂಥದ್ದು ನಮ್ಮ ಚಾನಲ್ ನಂಬರು ಈಗ ಸ್ಕ್ರೀನ್ ಮೇಲಿರೋದ್ರಿಂದ ಈ ನಂಬರಿಗೆ ನೀವು ಕರೆ ಮಾಡಿದ್ರೆ ನಮ್ಮ ನಂಬರ್ಗೆ ನೀವು ಕರೆ ಮಾಡಿದಾಗ ನಿಮ್ಮ ಫೋನ್ ನಾವು ತೊಗೊಂಡು ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರ ಕೊಡಲಿಕ್ಕೂ ದಾರಿಯಾಗುತ್ತೆ. ವಿಚಾರಗಳನ್ನು ನಾವೇನೇ ಮುಟ್ಟಿಸಿದ್ರೂ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿದ್ರೆ ಅಲ್ಲಿ ಸಿಗೋ ಆನಂದ ಮತ್ತೆಲ್ಲೂ ಸಿಗ್ತಕ್ಕಂಥದ್ದಲ್ಲ. ಹಾಗೆ ನೀವು ಕರೆ ಮಾಡ್ತಕ್ಕಂಥವರು ಒಂದು ಯೋಚನೆ ಮಾಡಬೇಕು, ನಿಮ್ಮ ಸಮಸ್ಯೆ ಬರೀ ನಿಮ್ಮೊಬ್ಬರ ಸಮಸ್ಯೆ ಆಗಿರೋದಿಲ್ಲ. ನಿಮ್ಮ ಸಮಸ್ಯೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಕೋಟ್ಯಾಂತರ ಜನಗಳಲ್ಲಿ ಈ ಸಮಸ್ಯೆ ಇನ್ನೂ ಸಾಕಷ್ಟು ಜನದ್ದಾಗಿರುತ್ತೆ. ನಿಮ್ಮೊಬ್ಬರಿಗೆ ನಾನು ಪರಿಹಾರವನ್ನು ತಿಳಿಸಿದ್ರೂ ಆ ಪರಿಹಾರ ಇನ್ನೂ ಒಂದಷ್ಟು ಜನಕ್ಕೆ ಪರಿಹಾರ ಮಾರ್ಗವಾಗಿರುತ್ತೆ. ಎಷ್ಟೋ ಜನಕ್ಕೆ ನಾವಿಲ್ಲಿ ತಿಳಿಸುವಂತಹ ಒಂದಷ್ಟು ಪರಿಹಾರಗಳನ್ನು, ಚಕ್ರ, ಯಂತ್ರ, ಮಂತ್ರ, ತಂತ್ರಗಳ ರಹಸ್ಯವನ್ನು, ಒಂದಷ್ಟು ಯಂತ್ರಗಳು, ವನಸಿರಿಗಳು, ಗಿಡಮೂಲಿಕೆಗಳ ಒಂದಷ್ಟು ರಹಸ್ಯಗಳನ್ನು ನಾವು ತಿಳಿಸಿದಾಗ ಅದರಿಂದ 4 ಜನ ಅದರ ಇನ್ನೂ ಹೆಚ್ಚಿನಾದ ರೀತಿ ಅದರ ಅನುಭವವನ್ನು, ಅನುಕೂಲವನ್ನು ಪಡೆದಿರತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಎಲ್ಲ ಕಡೆ ಹೊರಟರು ಒಂದೇ ಧ್ವನಿ, ಒಂದೇ ಮಾತು, ನಮಗೆ ಫೋನ್ ಲೈನ್ ಸಿಕ್ಕಿಲ್ಲ. ನಾವು ಕಳೆದ 8 ವರ್ಷದಿಂದ 6 ವರ್ಷದಿಂದ ನಿರಂತರವಾದಂತಹ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೇವೆ. ಉತ್ತರ ಕರ್ನಾಟಕದಲ್ಲಂತೂ ಈ ಧ್ವನಿ ಸಾಕಷ್ಟು ಇದೆ. ನಿನ್ನೆ ಅಷ್ಟೇ ತಾಯಿ ಬನಶಂಕರಿ, ಬಾದಾಮಿ ಬನಶಂಕರಿಯಲ್ಲಿ ನಾನಿದ್ದೆ. ತಾಯಿ ಬನಶಂಕರಮ್ಮನವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥ ತಾಯಿ ಬನಶಂಕರಮ್ಮನವರ ಸಾನ್ನಿಧ್ಯದಲ್ಲಿ ಕುಂಭಾಭಿಷೇಕ ಮತ್ತು ಅಲ್ಲಿ ನಡೀತಕ್ಕಂಥ ಬ್ರಹ್ಮಕಳಶ, 12 ವರ್ಷಕ್ಕೆ ಒಂದಾವರ್ತಿ ನಡೀತಕ್ಕಂಥ ಬ್ರಹ್ಮಕಳಶ ಕುಂಭಾಭಿಷೇಕಕ್ಕೆ ನಾವು ಅಲ್ಲಿಂದ ವಿಶೇಷವಾದಂಥ ತೀರ್ಥವನ್ನು ತರಬೇಕು. ಅಲ್ಲಿ ಪದ್ಮತೀರ್ಥ ಎಂಬತಕ್ಕಂಥ ಆ ತೀರ್ಥದಲ್ಲಿ ಅದನ್ನು ಅಲ್ಲಿಂದ ತಂದು ಮೂಲ ಸಾನ್ನಿಧ್ಯದಿಂದ, ಹಿಂದೆ ಅಲ್ಲಿ ಮೂಲ ಸಾನ್ನಿಧ್ಯದಿಂದ ಎತ್ತಿನ ಗಾಡಿಯಲ್ಲಿ ಚಿಕ್ಕದಾದಂಥ ಪುಟ್ಟ ವಿಗ್ರಹ ಅಮ್ಮನವರನ್ನು ಕರೆತಂದರು. ಇವತ್ತು ಕುಂಭಾಭಿಷೇಕ ಈ ಒಂದು ಬ್ರಹ್ಮಕಳಶಕ್ಕೆ ಆ ಸಾನ್ನಿಧ್ಯದಿಂದ, ಪದ್ಮತೀರ್ಥದಿಂದ ತೀರ್ಥವನ್ನು ತಂದು
ಇಲ್ಲಿ ದೇವಿಗೆ ಅಭಿಷೇಕ ಮತ್ತು ಕಳಶ ಸ್ಥಾಪನೆಗೆ ಕಳಶಕ್ಕೆ ಬೇಕಾಗಿರತಕ್ಕಂಥ ತೀರ್ಥವನ್ನು ತರಬೇಕು ಅಂತಕ್ಕಂಥದ್ದು ದೇವಸ್ಥಾನದ ಆಡಳಿತ ಮಂಡಳಿಯ ಒಂದು ಸಂಕಲ್ಪ ಆಗಿತ್ತು. ಅಲ್ಲಿನ ಅರ್ಚಕರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಇದರ ಬಗ್ಗೆ ನನ್ನ ಹತ್ರ ಒಂಚೂರು ಪ್ರಸ್ತಾವನೆ ಬಂದಿತ್ತು. ಹಾಗಾಗಿ ನಾನು ಮತ್ತು ದೇವಸ್ಥಾನದ ಸಿಬ್ಬಂದಿ, ಅಲ್ಲಿನ ಆಡಳಿತ ಮಂಡಳಿ ಎಲ್ಲರೂ ಸೇರಿ ನಾವು ಮೂಲ ಸಾನ್ನಿಧ್ಯಕ್ಕೆ ಅಂದರೆ ಶ್ರೀ ಕ್ಷೇತ್ರ ಬಾದಾಮಿಗೆ ಹೊರಟಿದ್ವಿ. ಬಾದಾಮಿಗೆ ನಾನು ಬರ್ತೀನಿ, ಆ ಕ್ಷೇತ್ರದಲ್ಲಿ ತಾಯಿಯ ದರ್ಶನ ನಾನು ಮಾಡಿ, ನೀವೆಲ್ಲರೂ ಸಾಧ್ಯವಾದರೆ ಆ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥವ್ರು ಬನ್ನಿ ಅಂತಲೂ ಒಂದು ಕರೆ ಕೊಟ್ಟಿದ್ದೆ. ಅದೇ ಪ್ರಕಾರ ಸಾಕಷ್ಟು ಜನ ನಾನು ದೇವಾಲಯಕ್ಕೆ ಬರೋದಕ್ಕೆ ಮುನ್ನ ದೇವರನ್ನು ದರ್ಶನ ಮಾಡಿ ಸಾಕಷ್ಟು ಜನ ಕಾತುರತೆಯಿಂದ ನನ್ನನ್ನೂ ಮಾತಾಡಲಿಕ್ಕಾಗಿ ಕಾತುರದಿಂದ ಕಾಯ್ತಿದ್ರಿ. ಆದರೆ ಬಾದಾಮಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹಿಮದಿಂದ ಕೂಡಿರ್ತಕ್ಕಂಥ ಗಾಳಿನೋ ಏನೋ, ಎಲ್ಲರಿಗೂ ಸಹಿತ ಹಿಮ ಜಾಸ್ತಿ ಆದರೆ ಬೆಡ್ಶೀಟ್ ಹೊದ್ಕೊಳ್ಬೇಕು. ಆದರೆ ಅಲ್ಲಿರ್ತಕ್ಕಂಥ ಹಿಮ ಬೆಡ್ಶೀಟೆಲ್ಲ ಹಾಕಿರೋ ಬಟ್ಟೆ ಮೈ ಮೇಲಿದ್ದರೂ ಬಹಳ ಕಷ್ಟ. ಅಂದರೆ ಅಷ್ಟು ಬಿಸಿಲಿನ ವಾತಾವರಣ ಅಂತ ನಾನು ಹೇಳ್ತಾ ಇದ್ದೇನೆ. ಆ ಬಿಸಿಲಿನ ಧಗೆ ಇದೆಯಲ್ಲ, ಅಬ್ಬಾ, ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಅವ್ರಿಗಷ್ಟೇ ಅದು ಅನುಭವ, ಅಂದರೆ ಗೊತ್ತಾಗುವಂಥದ್ದು, ಅಥವಾ ಅಲ್ಲಿದ್ದು ಪರವಾಗಿಲ್ಲ ನಮಗಿದು ನಿತ್ಯ ನಡೆಯುತ್ತೆ ಅನ್ನೋದು. ಯಾರೊಬ್ಬರು ಹೋದರೂ ಸಹಿತ ಆ ಬಿಸಿಲಿನ ವಾತಾವರಣ ತಡ್ಕೊಳ್ಳಿಕ್ಕೆ ಬಹಳ ಕಷ್ಟ. ಅದರಲ್ಲೂ ಬೆಂಗಳೂರು ಎಂಬತಕ್ಕಂಥ ಮಹಾನಗರ, ಇಲ್ಲಿನ ಕ್ಲೈಮೇಟ್ ಹೇಗಿದೆ ಅಂದರೆ, ಯಾರೊಬ್ಬರು ಬೆಂಗಳೂರಿಗೆ ಬಂದು ಇಲ್ಲಿ ವಾಸಕ್ಕೆ ಬಂದರೂ, ಇಲ್ಲಿ ಕೆಲಸ ಕಾರ್ಯಕ್ಕೆ ಅಂತ ಬಂದರೆ ಪುನಃ ಅವರು ಗಂಟು ಮುಟ್ಟೆ ಹಿಂದೆ ಕಟ್ಟೋದೇ ಇಲ್ಲ. ಕಷ್ಟ ಆಗಲಿ ಸುಖ ಆಗಲಿ ನಾವು ಬೆಂಗಳೂರಲ್ಲೇ ವಾಸ ಮಾಡಬೇಕು. ಅಂದರೆ ಇಲ್ಲಿನ ಕ್ಲೈಮೇಟ್ ಆಗಿರುತ್ತೆ. ಇಲ್ಲಿನ ಪರಿಸರ, ಇಲ್ಲಿನ ಪ್ರಕೃತಿ, ಇಲ್ಲಿರ್ತಕ್ಕಂಥ ಕ್ಲೈಮೇಟು, ಆಗಿಂದಾಗಲೇ ಆಗುವಂತಹ ಮಳೆ, ಈ ತಂಪಾದಂಥ ವಾತಾವರಣ ಈ ಭಾಗದಲ್ಲಿ. ಆದರೆ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬಾದಾಮಿ ಕ್ಷೇತ್ರದಲ್ಲಿ ಅಬ್ಬಾ, ಬಿಸಿಲಿನ ಧಗೆ ಸಾಕಷ್ಟು. ಸರಿಸುಮಾರು 10:30-11 ಗಂಟೆಗೆ ಬರಿಗಾಲಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿ ಇರುತ್ತೆ. ಆದರೆ ಒಂದು ಸಂತೋಷ, ಅಲ್ಲಿ ದೇವಾಲಯದ ಅರ್ಚಕರು, ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿ ಎಲ್ಲರೂ ಸಹಿತ ಪ್ರೀತಿಯಾಗಿ ಬರಮಾಡಿಕೊಂಡ ರೀತಿ ಇತ್ತಲ್ಲ, ಅದು ನಿಜಕ್ಕೂ ಬಹಳ ಮಹದಾನಂದ. ನಾವು ಭಗವತಿಯ ದರ್ಶನಕ್ಕೆ ಹೊರಟಾಗಲೂ ಸಹಿತ ಆ ತಾಯಿಯ ದರ್ಶನವನ್ನು ನೋಡಲಿಕ್ಕೆ, ಮಾತಾಡಲಿಕ್ಕೆ, ಅಂದರೆ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು, ಪದ್ಮತೀರ್ಥದಿಂದ ಅಲ್ಲಿಂದ ಆ ತೀರ್ಥವನ್ನು ತರಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿ ಹೊರಟಾಗಲೂ ಸಹಿತ ಅಷ್ಟೇ ಆನಂದದಾಯಕವಾಗಿ ಎಲ್ಲರ ಅಭಿಮತದಿಂದ ಅಲ್ಲಿ ದೇವಸ್ಥಾನದ ಅಲ್ಲಿರ್ತಕ್ಕಂಥ ಅರ್ಚಕರು ಮತ್ತು ಆ ಕುಟುಂಬದವರು ಎಲ್ಲರೂ ಸಹಿತ ಬರಮಾಡಿಕೊಂಡು ನಮಗೇನೆಲ್ಲ ವ್ಯವಸ್ಥೆಗಳು ಬೇಕಾಗಿದೆ ಆ ವ್ಯವಸ್ಥೆಗಳನ್ನು ಮಾಡಿ, ಹಾಗೆ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಆ ಕ್ಷೇತ್ರವಾದ್ದರಿಂದ ಬರ್ತಕ್ಕಂಥ ಭಕ್ತರನ್ನೂ ಒಂದಷ್ಟು ಜನನ ಮಾತಾಡಿಸಿ, ನನಗಾಗಿ ಕಾತುರತೆಯಿಂದ ಕಾಯ್ತಿರ್ತಕ್ಕಂಥ ಭಕ್ತರನ್ನೂ ನೋಡಿ, ಅಷ್ಟೇ ಅಲ್ಲದಿರ ಒಂದು ವಿಶೇಷವಾದಂಥ ಚಂಡಿ ಹವನ ನಡೀತಾ ಇತ್ತು. ಮೈಸೂರಿನಿಂದ ಅಲ್ಲಿಗೆ ಬಂದು ಚಂಡಿ ಹವನವನ್ನು ನಡೆಸ್ತಾ ಇದ್ದರು. ಆ ಚಂಡಿ ಹೋಮದಲ್ಲೂ ನಾವು ಪಾಲ್ಗೊಂಡು ಅದೂ ಮಹಾಪ್ರಸಾದವನ್ನು ಸ್ವೀಕರಿಸಿ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಅಲ್ಲಿ ನಾನು ತಾಯಿನ ಪ್ರಾರ್ಥನೆ ಮಾಡಿದ್ದೇನೆ. ಈ ನಿಮ್ಮ ಆನಂದ್ ಗುರುಜಿಯವರು ಯಾವುದೇ ಕಾಯಕಕ್ಕೆ ಹೊರಟರು ಜೈ ಜವಾನ್ ಜೈ ಕಿಸಾನ್, ರೈತರಿಗೆ ಯೋಧರಿಗೆ ಸರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ. ಈ ಸಂಕಲ್ಪವನ್ನು ನಿನ್ನೆ ತಾಯಿಯ ಮುಂದೆ ನಾನು ಇಟ್ಟಿದ್ದೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಬನಶಂಕರಮ್ಮನವರು ಮೂಲ ಸಾನ್ನಿಧ್ಯ ಬಾದಾಮಿ ಕ್ಷೇತ್ರದಲ್ಲಿರ್ತಕ್ಕಂಥ ಬನಶಂಕರಮ್ಮನವರ ಆ ಮೂಲ ಸಾನ್ನಿಧ್ಯದ ಮಹಾತಾಯಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸನ್ನು ತರಲಿ. ವಿದ್ಯಾರ್ಥಿಗಳ ಜೀವನಕ್ಕಂತೂ ಒಳ್ಳೆ ಬೆಳಕಾಗಲಿ. ಯಾಕೆಂದರೆ ಶಾಲಾ ಕಾಲೇಜುಗಳು ಪ್ರಾರಂಭ ಅಲ್ವಾ, ಹಾಗಾಗಿ ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ಸಹಿತ ಬಾದಾಮಿ ಬನಶಂಕರಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಮತ್ತೊಮ್ಮೆ ದೇವಿಯನ್ನೇ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ, ಪ್ರತಿಯೊಬ್ಬರ ಮನಸ್ಸು ಗೆದ್ದಿರುವ ಕಾರ್ಯಕ್ರಮ, ನೊಂದಿರ್ತಕ್ಕಂಥವ್ರಿಗೆ ಒಂದು ಸಾಂತ್ವನ ಹೇಳುವ ಕಾರ್ಯಕ್ರಮ. ಪ್ರತಿಯೊಬ್ಬರ ಮನೆಗೂ, ನಿಮ್ಮ ಮನೆಗೊಬ್ಬ ಅಣ್ಣನೋ ತಮ್ಮನೋ ಅಥವಾ ಒಬ್ಬ ಗುರುವು ಮನೆಗೆ ಬಂದು ಒಂದಷ್ಟು ಮಾರ್ಗದರ್ಶನ ಕೊಡುವಂಥ ರೀತಿ ಇರತಕ್ಕಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಫಲ ಅಂದರೆ ಪಂಚಾಂಗ ಶ್ರವಣ ಆದ ನಂತರ ರಾಶಿಫಲ, ಅದಾದ ಮೇಲೆ ಫೋನ್ ಮಾಡ್ತಕ್ಕಂಥದ್ದು, ನಿಮ್ಮ ಫೋನಿಗೆ ನಮ್ಮ ಧ್ವನಿಯಾಗಿ ತಿಳಿಸ್ತಕ್ಕಂಥ ವಿಚಾರಗಳು ಎಲ್ಲವನ್ನು ಸಹಿತ ಆಲೋಚನೆ ಮಾಡೋಣ. ಇನ್ನು ಇವತ್ತಿನ ಪಂಚಾಂಗ ಶ್ರವಣ ಓದೋಣ. ಪಂಚಾಂಗ ಶ್ರವಣ ಅದಾದ ನಂತರ ರಾಶಿಫಲ. ಪಂಚಾಂಗ ಶ್ರವಣ ಎಂಬತಕ್ಕಂಥದ್ದು ಪ್ರತಿನಿತ್ಯದ ಕಾಯಕದಲ್ಲಿ ಅದು ಬೇಕೇ ಬೇಕು. ಪಂಚಾಂಗ ಶ್ರವಣ ಆದರೆ ಅಲ್ಲಿಂದ ಆಚೆಗೆ ಮುಂದೆ ತಿಳಿಸ್ತಕ್ಕಂಥ ಕ್ರಮಗಳಿರುತ್ತೆ. ಯಾಕೆಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಗಳನ್ನು ನೋಡುತ್ತಿದೆ ಅದು ಬಹಳ ಮುಖ್ಯ. ಅದು ಗೊತ್ತಾಗಬೇಕಾದ್ರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಫಲ ಅದು ಗೊತ್ತಾಗಲೇಬೇಕು. ಅದರಿಂದ ಪಂಚಾಂಗವನ್ನು ಈಗ ನೋಡೋಣ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗೌರೀರ್ಮಮಾಯ ಸಲಿಲಾ ನಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ಬಹುಶೀನ್ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋ ಮನ್. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ.
ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ. ಇವತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು 29/5/2023 ಸೋಮವಾರ, ನವಮಿ, ಉತ್ತರ ನಕ್ಷತ್ರ. ನಕ್ಷತ್ರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ನಾನು ಪ್ರಾರಂಭದಲ್ಲೇ ಹೇಳಿದೆ ಸೂರ್ಯದೇವರಿಗೆ ನಮಸ್ಕಾರ ಇವತ್ತು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಸೂರ್ಯದೇವರ ನಮಸ್ಕಾರ ಮಾಡಿ ಸೂರ್ಯನಂತೆ ಪ್ರಕಾಶಮಾನವಾಗಿ ಜಗತ್ತಿಗೆ ಹೇಗೆ ಬೆಳಕು ಸೂರ್ಯನು, ಸೂರ್ಯ ಚಂದ್ರರಿಲ್ಲದಿದ್ದರೆ ಹೇಗೆ ನಮ್ಮ ಜಗತ್ತು ನಡೆಯೋದಿಲ್ವೋ ಹಾಗೆ ನಿಮ್ಮ ಜನ್ಮದಾತರು ನಿಮ್ಮ ತಂದೆ ತಾಯಿ ಇಲ್ಲ ಅಂದರೆ ನಿಮ್ಮ ಬದುಕೇ ಇಲ್ಲ. ಹಾಗಾಗಿ ಮೊದಲು ಸೂರ್ಯ ಚಂದ್ರರ ಥರ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಕಾಯಕಕ್ಕೆ ನೀವು ಮುಂದುವರಿರಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನವಗ್ರಹ ಪ್ರಾರ್ಥನೆ ಆದ ನಂತರ ಇನ್ನು ಮುಂದೆ ಟೈಮ್ ಸಡಯಕ್ಕೆ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದಾಗ ಏನು ಬೇಕಾದರೂ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರೇರೇಪಣೆ ಶುರುವಾಗುತ್ತೆ. ಮನಸ್ಸಲ್ಲಿ ಒಂದು ಅಂದುಕೊಂಡ ಕೆಲಸ ಆಗ್ತಾ ಇದೆ, ನಾನು ನಿನ್ನ ಕೈ ಹಾಕ್ಬೋದು, ಈ ಕೆಲಸದಲ್ಲಿ ನಾನು ನಡೆದರೆ ಎಲ್ಲಿ ಹೆಜ್ಜೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಈ ಸನ್ನಿವೇಶದಲ್ಲಿ ಇದೇ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸಾಧ್ಯವಾದಷ್ಟು ರಹಸ್ಯವಾಗಿಟ್ಕೊಂಡೇ ಕೆಲಸ ಮಾಡಬೇಕು. ಮೇಷರಾಶಿಯವರು ಇವತ್ತು ನೀವು ಮಾಡುವ ಎಲ್ಲ ಕಾಯಕವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವಂಥದ್ದಲ್ಲ ಅಥವಾ ಅದನ್ನು ಪೂರ್ವಭಾವಿಯಾಗಿ ತಿಳಿಸ್ತಕ್ಕಂಥದ್ದಲ್ಲ. ಮೇಷರಾಶಿಯವರು ಯಾವುದೇ ಕೆಲಸ ಮಾಡಿದ್ರೂ ಸ್ವಲ್ಪ ರಹಸ್ಯಗಳನ್ನು ನೋಡಿ. ಕೆಲಸ ಆಗೋ ತನಕ, ಕೆಲಸದ ಆ ಸ್ಥಳಕ್ಕೆ ನೀವು ಬರುವ ತನಕ ನಾನು ಇಂಥದ್ದೇ ಕೆಲಸ ಮಾಡ್ತೀನಿ ಅಂತ 4 ಜನಕ್ಕೆ ಗೊತ್ತಾಗೋದು ಬೇಡ. ರಹಸ್ಯವಾಗಿ ನೀವು ಮೇಂಟೈನ್ ಮಾಡಿದ್ರೆ, ರಹಸ್ಯಗಳನ್ನು ನೀವು ಉಳಿಸ್ಕೊಂಡ್ರೆ ಆಗ ಆ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಆರೋಗ್ಯವನ್ನು ಸರಿಯಾದ ರೀತಿ ಗಮನಿಸಬೇಕು. ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಬೃಹತ್ ಮಟ್ಟದ ಸಮಸ್ಯೆ ಆಗಿರಬಹುದು. ಅದಕ್ಕಾಗಿ ಬಹಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಗಣನ ಅಂತ್ವಾ ಗಣಪತಿ ಭವಾಮಹೇ ಕವಿಂ ಕವೀನಾನ್ ಭವಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಶೃಣ್ವನ್ನೋತಮಸ್ಸೇದ ಸಾದರಂ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಹೀಗೆ ಗಣಪತಿಯ ಮಂತ್ರವನ್ನು ನೀವು ನಿರಂತರವಾಗಿ ಪಠನೆ ಮಾಡೋದರಿಂದ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹ ನಿಮಗಾದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀನಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಅಣ್ಣ ತಮ್ಮಂದರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಅಥವಾ ಯಾರೊಬ್ಬರು ನಿಮ್ಮ ಸ್ನೇಹಿತರಾದರೂ ಸರಿ, ನಿಮ್ಮ ಮೇಲಧಿಕಾರಿಗಳಾದರೂ ಸರಿ, ಅವ್ರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ. ತಾವೆಷ್ಟೇ ಜ್ಞಾನವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ನಿಮ್ಮ ಬುದ್ಧಿ ಚೈತನ್ಯ ಕೆಲವೊಮ್ಮೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದರೆ ಮಾರ್ಗದರ್ಶನದ ಮಾತು ಅದು ನಿಮ್ಮ ಜೀವನಕ್ಕೆ ಬೆಳಕಾಗುತ್ತೆ. ಆ ಬೆಳಕಾಗುವಂತಹ ಕ್ಷಣ ಇವತ್ತು. ಅದರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆ ಮಾಡಿ ಹಣೆಗೆ ಒಂದಿಷ್ಟು ಕುಂಕುಮವನ್ನು ಹಚ್ಚಿಕೊಂಡು ಸಾಧ್ಯವಾದರೆ ಸಣ್ಣ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ನಿಮ್ಮ ಕೈಲಾದಷ್ಟು ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಆಚೆಗೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಉದ್ಯೋಗ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಕೋರ್ಟು ಕಚೇರಿ ಅಥವಾ ಯಾವುದಾದ್ರೂ ಒಂದು ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟ ವಿಚಾರಗಳು ಇಂತಹದ್ದಿದ್ದರೆ, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವತ್ತು ನೀವು ಪಾಲ್ಗೊಳ್ಳಬೇಕಾದಂಥ ಪರಿಸ್ಥಿತಿ ಇದ್ದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬನ್ನಿ ವೃಕ್ಷಕ್ಕೆ ನಮಸ್ಕಾರ ಮಾಡಿ. ಇವತ್ತು ಬನ್ನಿ ವೃಕ್ಷ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟರೆ ವೃಷಭ ರಾಶಿಯವರು ಖಂಡಿತ ಬೆಳಕನ್ನು ಕಾಣ್ತೀರಿ. ಬನ್ನಿ ವೃಕ್ಷದ ಹತ್ರ ಬಂದು ಅಲ್ಲಿ ಶನೈಶ್ಚರ ಮಂತ್ರವನ್ನು ಹೇಳಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ಅಲ್ಲಿ ನೀವು ಪಠನೆ ಮಾಡೋದರಿಂದ ವೃಷಭ ರಾಶಿಯವರಿಗೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಅನುಗ್ರಹ ಇದೆ, ಚಂದ್ರನ ಅನುಗ್ರಹವೂ ಇದೆ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಎಂತಹ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ. ಎಂತಹ ಕ್ಷಣಗಳಲ್ಲಿ ಬರ್ತಕ್ಕಂತಹ ಯಾವುದೇ ವಿಚಾರವಾದರೂ ಅದನ್ನು ಸಮಾಧಾನದಿಂದ ಅದನ್ನು ತೃಪ್ತಿಯಾಗಿ ಸ್ವೀಕರಿಸ್ತೀರಿ. ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ತೀರಿ.
ಏನೇ ಮಾಡಬೇಕಾದ್ರೂ ನಿಮ್ಮ ಕುಲಬಾಂಧವರು ಅಥವಾ ಮನೇಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮನಸ್ಸಲ್ಲೇ ಒಂದು ಒಳ ಪ್ರಶ್ನೆ ಹಾಕ್ಕೊಳ್ಳಿ, ಇವತ್ತು ನಾನು ಮಾಡ್ತಿರ್ತಕ್ಕಂಥ ಕೆಲಸ ಸರಿ ಇದೆಯೋ ಇಲ್ವೋ, ಇದಕ್ಕೆ ಇನ್ನೇನಾದರೂ ವ್ಯವಸ್ಥಿತವಾಗಿ ನಾನು ಯೋಚನೆ ಮಾಡಬೇಕಾ, ಆ ಪ್ರಕಾರವಾದಂತಹ ಒಂದು ದೂರಾಲೋಚನೆ ಮಾಡಿ, ಅಂದರೆ ನಾವು ಮಾಡೋದು 4 ಜನಕ್ಕೆ ಅನುಕೂಲ ಆಗಬೇಕು, ನಮಗೆ ಯಶಸ್ಸಾಗಬೇಕು, ಇಂತಹ ಒಂದು ಪರಿಮಿತಿಯಲ್ಲಿ ತಮ್ಮ ಆಲೋಚನೆ ಇದ್ದರೆ ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು. ಆದರೆ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ. ಇವತ್ತು ಯಾರೊಬ್ಬರಿಗೆ ಏನೇ ವಸ್ತುಗಳನ್ನು ಕೊಟ್ಟರು, ಹಣಕಾಸನ್ನು ಕೊಟ್ಟರು, ಜವಾಬ್ದಾರಿಯಾಗಿ ಇದನ್ನು ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ವ್ಯತ್ಯಾಸ ಕಾಣ್ತೀರಿ, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ, ಎಚ್ಚರಿಕೆಯಿಂದ ಇರಿ. ಇವತ್ತು ಪ್ರಾರಂಭಿಕವಾಗಿ ಮೇಷ, ವೃಷಭ, ಮಿಥುನ 3 ರಾಶಿಗಳ ಫಲಗಳು ತಿಳ್ಕೊಂಡಾಯಿತು. ಇನ್ನು ಸ್ವರ ಜ್ಯೋತಿಷಕ್ಕೆ ಮುಂದಾಗೋಣ. ಯಾಕೆಂದರೆ ಕರೆ ಮಾಡ್ತಿರ್ತಕ್ಕಂಥವ್ರು ಈಗಾಗಲೇ ಕರೆಯಲ್ಲಿ ರೆಡಿಯಾಗಿದ್ದಾರೆ. ಬನ್ನಿ, ಸ್ವರ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಗೆ ಯಾರು ಕರೆ ಮಾಡಿದ್ದಾರೆ ವಿಚಾರ ತಿಳ್ಕೊಳ್ಳೋಣ. ಹಲೋ 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 ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ, ಮಾತಾಡಮ್ಮ. ನಿಮ್ಮ ಪಾದಕ್ಕೆ ಶರಣು ಗುರುಜಿ. ಹೇಳಮ್ಮ. ನನ್ಗೆ ಸ್ವಲ್ಪ ಆಪರೇಷನ್ ಆಗಿತ್ತು, ಯಾಕೋ ತುಂಬಾ ಮತ್ತೆ ಪೇನ್ ಆಗ್ತಿದೆ ಗುರುಜಿ. ಯಾವಾಗ ಹುಷಾರೇ ಇರಲ್ಲ ನಾವು ಈ ಮನೇಲಿ. ಏನಕ್ಕಾಗಿ ಆಪರೇಷನ್ ಆಯ್ತು ತಾಯಿ? ಇದು ಮಾಂಸ ಹೋಗಿ ನರಕ್ಕೆ ಒತ್ತುತ್ತೆ ಅಂದ್ಬಿಟ್ಟು ಮಾಡಿದ್ರು. ಮೊದ್ಲೇ 4 ಸರಿ ಆಪರೇಷನ್ ಆಗಿದೆ ಏನೇನಕ್ಕೋ. ನನ್ನ ಮಕ್ಳು ಮದುವೆ ಕೂಡ ಮಾಡಿಲ್ಲ ಗುರುಜಿ. ನನ್ಗೆ ಇವಾಗ ಸೊಂಟ ಏನಾಗುತ್ತೆ ಅನ್ನೋದು ಭಯ ಬಂದ್ಬಿಟ್ಟೈತೆ ನನಗೆ. ಭಯ ಪಡ್ಬೇಡಮ್ಮ. ಆದರೆ ಒಂದು ವಿಚಾರ ತಿಳ್ಕೊ, ಆಪರೇಷನ್ ನೀನೇ ಅಂತಲ್ಲ, ಯಾರು ಇವತ್ತಿನ ಕಾರ್ಯಕ್ರಮ ಈಗಿನ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ರು ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತಾನೆ, ಸಾಧ್ಯವಾದಷ್ಟು ಆಪರೇಷನ್ಗಳಿಂದ ನಾವು ದೂರ ಇರಬೇಕು, ಆಪರೇಷನ್ ಇಂದ ದೂರ ಇರಬೇಕು. ತಪ್ಪು ಮಾಡ್ದ ಅನ್ಸುತ್ತೆ ಗುರುಜಿ. ಹೌದಮ್ಮ, ತುಂಬಾ ಜನ ನೋವು ಪಡ್ತಾ ಇದ್ದಾರೆ ನೋಡಿ. ಆಪರೇಷನ್ ಆಗುವಾಗ ಆಗುವ ಕ್ಷಣ ಮಾತ್ರ ಹೇಗೋ ಪರವಾಗಿಲ್ಲ, ಸದ್ಯ ಈ ಒಂದು ಸಮಸ್ಯೆ ದಾಟ್ಕೊಂಡ್ವಿ ಅಂತೀವಿ. ಆಗಿರ್ತಕ್ಕಂಥ ನೋವಾದ್ರೂ ತಡಿಬಹುದು, ಬಟ್ ಇವತ್ತಿನ ನೋವು ತಡ್ಕೊಳಕ್ಕಾಗಲ್ಲ. ಇವತ್ತು ಆಪರೇಷನ್ ಆದಮೇಲೆ ಅಕಸ್ಮಾತ್ ನಿನಗೆ ಹೆಜ್ಜೆ ಹಾಕುವ ಅನುಕೂಲವಾಗಿದ್ದರೆ ಪರವಾಗಿಲ್ಲ, ನೀನು 10 ಹೆಜ್ಜೆ ಹಾಕೋ ಕಡೆ 4 ಹೆಜ್ಜೆ ಹಾಕಿ ನೀನು ಕುಸಿದು ಬಿಟ್ರೆ, ನೀನು ಕೂತ್ಕೊಂಡ್ಬಿಟ್ರೆ ನೀನು ನೋಡೋರು ಯಾರು? ಜೊತೆಗೆ ಇನ್ನೂ ಜವಾಬ್ದಾರಿ ಇದೆ. ನನಗೆ 2 ಹೆಣ್ಮಕ್ಳು ಮದುವೆ ಮಾಡಿಲ್ಲ ಗುರುಜಿ. ನಾನು ಏನು ಭಯ ಪಡಬೇಡ, ಎಲ್ಲ ಅನುಕೂಲ ಆಗುತ್ತೆ ತಾಯಿ. ನಿನ್ನ ಸ್ವರತರಂಗದಲ್ಲಿ ನೀನು ಅಷ್ಟು ದೂರದ ಆಲೋಚನೆ ಮಾಡಬೇಡ, ಯಾವುದೂ ತೊಂದರೆ ಆಗಲ್ಲ. ಆದರೆ ದೇಹ ನೋವು ತಡೆಯೋದಕ್ಕೆ ಆಗ್ತಾ ಇಲ್ಲ ನಿನಗಷ್ಟೇ. ಈ ದೇಹ ನೋವು ತಡೆಯೋಕೆ ಆಗದಿರ ನೋವು ಪಡ್ತಾ ಇದೆಯಮ್ಮ. ಒಂದು ಕೆಲಸ ಮಾಡು, ನಿನ್ನ ಸ್ವರತರಂಗ ಪ್ರಕಾರ ಒಂದು 18 ದಿವಸ ಅಂಗಾರಕನ್ನ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡು. ಸುಬ್ರಹ್ಮಣ್ಯೇಶ್ವರರ ದೇವಸ್ಥಾನಕ್ಕೆ ಹೋಗ್ಬಾ, ಅಥವಾ ನಿಂಗೆ ಅಲ್ಲಿಂದ ಕೊಡ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದ, ಹುತ್ತದ ಮಣ್ಣಿನ ಪ್ರಸಾದ, ಕುಕ್ಕೆ ಸುಬ್ರಹ್ಮಣ್ಯನೋ ಘಾಟಿ ಸುಬ್ರಹ್ಮಣ್ಯನೋ ಅಲ್ಲಿ ಕೊಡುವಂಥ ಪ್ರಸಾದವನ್ನು ತರಿಸ್ಕೊಂಡು ಪ್ರತಿ ದಿವಸ ಇಷ್ಟು ಹಣೆಗಚ್ಕೋ. ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚುವಾಗ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡು. ಇದರಿಂದ ನಿನ್ನ ದೇಹದ ಆರೋಗ್ಯ, ನಿನ್ನ ನರನಾಡಿಗಳು ಜೊತೆಗೆ ಎಲ್ಲಿ ಯಾವ ಸಮಸ್ಯೆ ಇದೆಯೋ ಸಮಸ್ಯೆಯಿಂದ ಮುಕ್ತಲಾಗ್ತೀಯ. ಆದರೆ ನಿನ್ನ ಸ್ವರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಧೈರ್ಯವಾಗಿರು. ಖಂಡಿತ ಯಾವುದೇ ದೊಡ್ಡ ಸಮಸ್ಯೆ ಆಗೋದಿಲ್ಲ. ನೀನು ಮುಂದೆ ಭಯಪಡುವಂಥ ರೀತಿ ಯಾವ ಭಯಗಳೂ ಇಲ್ಲ. ನೀನು ಧೈರ್ಯವಾಗಿರ್ತಾಯಿ, ಧೈರ್ಯ ಕಡ್ಕೋಬಾರ್ದು. ಆದರೆ ಆಪರೇಷನ್ ಅಂತ ಯಾರು ಮುಂದೆ ಹೊರಡಬೇಕಾದ್ರೂ ಒಬ್ಬರು ವೈದ್ಯರನ್ನ ಕನ್ಸಲ್ಟ್ ಮಾಡಿ, ಬೇಕಾ, ಅವಶ್ಯಕತೆ ಇದೆಯಾ, ಅದ್ರ ಬಗ್ಗೆ ಚಿಂತನೆ ಮಾಡಿ ಈ ಥರ ನಿರ್ಧಾರಕ್ಕೆ ಬನ್ನಿ. ಇಲ್ಲಾಂದರೆ ಈ ನೋವನ್ನು ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಜೋಪಾನ, ಒಳ್ಳೆಯದಾಗಲಿ ತಾಯಿ, ಶುಭವಾಗ್ಲಮ್ಮ. ಕರ್ಕಾಟಕ ರಾಶಿಯಿಂದ ಪುನಃ ಮುಂದುವರಿಸಬೇಕು. ಕರೆ ಮಾಡಿದಿರ್ತಕ್ಕಂಥ ತಾಯಿ, ಆಕೆ ಕಷ್ಟ ನೋಡಿದ್ರೆ ಎಂತಹವ್ರಿಗೂ ಬಾಧೆ ಆಗುತ್ತೆ. ಯಾರೂ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂಥೇಳಿ ಯಾರಿಗೂ ಆಸೆ ಇರೋದಿಲ್ಲ. ಆದರೆ ದೇಹದ ನೋವಿನ ಪರಿಸ್ಥಿತಿ ಹಾಗಾಗ್ಬಿಟ್ಟಿರುತ್ತೆ. ಆದರೆ ಕೆಲವೊಮ್ಮೆ ಪರಿಸ್ಥಿತಿಗಳೇನಾಗುತ್ತೆ, ಆಪರೇಷನ್ ಆದಮೇಲೆ ಒಂದಷ್ಟು ಜನ ಬೇಗ ಚೇತರಿಸ್ಕೊಳ್ತಾರೆ, ಒಂದಷ್ಟು ಜನ ಚೇತರಿಸ್ಕೊಳ್ಳೋಕ್ಕಾಗೋದಿಲ್ಲ. ಮಾಂಸದ ಒತ್ತಡ ನರಗಳ ಮೇಲೆ ಬಿದ್ದಾಗ ಅಲ್ಲಿ ತುಂಬ ನೋವು ಬರುತ್ತೆ, ತಡಿಲಿಕ್ಕಾಗೋದಿಲ್ಲ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಬಾಲ್ಯದಿಂದ ಹುಟ್ಟಿದ ಮಗು ಅಲ್ಲಿಂದ ಹಿಡಿದು ಮನುಷ್ಯನ ಕಡೆಯ ದಿನದವರೆಗೂ ಲೆಕ್ಕ ತಗೊಳ್ಳೋಣ. ಒಳಗಿರ್ತಕ್ಕಂತಹ ನರನಾಡಿಗಳು, ಒಂದು ನರದ ಮೇಲೆ ಇನ್ನೊಂದು ಮಾಂಸಖಂಡ ಪ್ರೆಷರ್ ಆಗ್ತಾ ಇದೆ, ತುಂಬ ಒತ್ತಡ್ತಾ ಇದೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಅಲ್ಲೇ ನೋವು ಬರ್ತದೆ ಎಂಬತಕ್ಕಂಥ ಮಾತು ಇದೆ. ಆದರೆ ಇದಕ್ಕೆ ಪರ್ಯಾಯವಾಗಿ ಅಥವಾ ಆಗುವಂತಹ ಆ ನೋವನ್ನು ದೂರ ಮಾಡಬೇಕಾದ್ರೆ ಏನು ಮಾಡಬೇಕು? ಆ ಚಿಂತನೆಗೆ ಅಂತ ಬಂದಾಗ ಇದಕ್ಕೆ ಪರ್ಯಾಯವಾಗಿ ಸಾಕಷ್ಟು ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇದೆ, ಇಲ್ಲ ಅಂತಿಲ್ಲ. ಒಂದು, ಆ ನೋವನ್ನು ದೂರ ಮಾಡಲಿಕ್ಕೆ ಒಂದಷ್ಟು ತೈಲಗಳನ್ನು ಹಚ್ಚುವಂಥದ್ದು, ಅಥವಾ ಬಾಡಿ ಮಸಾಜ್ ಮಾಡಿಸ್ತಕ್ಕಂಥದ್ದು. ಅದಕ್ಕೆ ಅಂತಲೇ ಸಾಕಷ್ಟು ಕೇಂದ್ರಗಳಿದೆ. ಇಲ್ಲ ಫಿಸಿಯೋಥೆರಪಿ ಮಾಡಿಸ್ತಕ್ಕಂಥದ್ದು. ಎಲ್ಲಿ ನೋವಿರುತ್ತೋ ನೋವಿರೋ ಸ್ಥಳವನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ
ಅಲ್ಲಿ ಅದನ್ನು ಕರೆಕ್ಟಾಗಿ ಆಪ್ರೇಟ್ ಮಾಡಿದ್ರೆ, ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದ್ರೆ ಇಲ್ಲಿ ರಕ್ತ ಚಲನೆ ಆಗುತ್ತೆ, ಆ ನೋವು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ವಿಚಾರ, ಅಲ್ಲಿ ಮಾತ್ರ ಮಾಂಸಖಂಡ ಬೆಳೆದು ಅಲ್ಲಿರ್ತಕ್ಕಂಥ ನರವನ್ನು ಹಿಂಗೆ ಸಂಪೂರ್ಣ ಒತ್ತಿದ್ರೆ ಆಗ ನೋವು ಜಾಸ್ತಿ ಆಗುತ್ತೆ. ಎಲ್ಲೂ ಮಾಂಸಖಂಡ ಒತ್ತದಿರತಕ್ಕಂಥದ್ದು ಅಲ್ಲಿ ಮಾತ್ರ ಪ್ರೆಷರ್ ಕೊಡ್ತಾ ಇದೆ ಅಂದರೆ ಯಾಕಾಯಿತು ಹಾಗೆ? ಆ ಚಿಂತನೆಯೂ ಮಾಡಬೇಕಾಗತ್ತೆ. ಒಂದು, ಜಾರಿ ಬಿದ್ದಿದ್ರೆ, ಅಥವಾ ಸೊಂಟಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ರೆ, ಅಥವಾ ಯಾವುದಾದ್ರೂ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಅಲ್ಲಿ ಆ ತರಹ ಆಗಿದ್ದರೆ. ಆದರೆ ಯಾವುದೇ ಆದರೂ, ಏನೇ ಆದರೂ, ಭಗವಂತ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಇದು ತಪ್ಪೋ ಸರಿಯೋ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಭಗವಂತ ಹೇಗೆ ನಮ್ಮ ಈ ಅವಯವಗಳನ್ನು ಕೊಟ್ಟಿದ್ದಾನೋ, ಈ ದೇಹಕ್ಕೆ ಸಾಧ್ಯವಾದಷ್ಟು ಕತ್ತರಿ ಹಾಕ್ಸೋವಂಥದ್ದು ಅಥವಾ ಚಾಕು ಹಾಕ್ಸೋದು ಅಲ್ವಾ, ಈ ಆಪರೇಷನ್ ಅಂತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಮುಂದಾಗುವಂಥದ್ದು ಇದು ಮಾಡಬಾರ್ದು ಅಂತಲೇ ನಾನು ತಿಳಿಸ್ತೇನೆ. ಆಪರೇಷನ್ ಆದರೆ, ಸಕ್ಸಸ್ ಆದರೆ ಪರವಾಗಿಲ್ಲ, ಸಕ್ಸಸ್ ಆಗುವಂತಹ ಲಕ್ಷಣಗಳು ತುಂಬ ಕಡಿಮೆ, ಅದರಿಂದ ಏನಾದರೂ ಒಂದು ಸೈಡ್ ಎಫೆಕ್ಟ್ ಇದೆ. ಮಾತ್ರೆಗಳನ್ನು ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವೈದ್ಯರಿರಬೇಕಾದ್ರೆ, ಅಂತಹ ವೈದ್ಯರೇ ಅದರಲ್ಲಿ ಇನ್ನೊಂದಷ್ಟು ಜನ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳೋದಾದರೆ ಸಮಸ್ಯೆ ಅಲ್ವಾ? ಎಷ್ಟೋ ಜನ ಹೇಳ್ತಾರೆ, ಅವ್ರು ನೋಡ್ಲಿಕ್ಕೆ ಸಣ್ಣಗಿರ್ತಾರೆ, ಸಣ್ಣ ಅಂದರೆ ಸಣ್ಣ, ಅವರಿಗೆ ಮೊಣಕಾಲು ಚಿಪ್ಸ್ ಹೌದೋಗಿದೆ, ಇದನ್ನು ಮೊಣಕಾಲು ಚಿಪ್ಪನ್ನ ಆಲ್ಟ್ರ್ ಮಾಡಿ ಅಥವಾ ಬೇರೆ ಹಾಕಿ ಅಥವಾ ಅದಕ್ಕೇನೋ ಬೇರೆ ಆಪ್ರೇಷನ್ ಮಾಡಿ ಅದಕ್ಕೇನೋ ಒಂದು ಮಾಡಿದ್ರೆ ಸರಿ ಹೋಗುತ್ತೆ, ಅಲ್ಲೇ ಆಪ್ರೇಷನ್ ಮಾಡುವಂಥದ್ದು. ಎಷ್ಟೋ ಜನಕ್ಕೆ ಈ ಮೊಣಕಾಲು ಚಿಪ್ಪುಗಳಲ್ಲಿ ನೀರು ತುಂಬಿರುತ್ತೆ ಅಂತ ಇಂಜೆಕ್ಷನ್ ಮುಖಾಂತರ ನೀರು ತೆಗಿತಾರೆ, ನಡಿಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇನ್ನಷ್ಟು ಜನ ಹೇಳ್ತಾರೆ, ಮೊಣಕಾಲು ಚಿಪ್ಪುಗಳಲ್ಲಿ ಅಲ್ಲಿರ್ತಕ್ಕಂಥ ಗ್ರೀಸು, ಆಯಿಲ್ ಅಂತಕ್ಕಂಥದ್ದು ಏನಿದೆ, ಅಲ್ಲಿರ್ತಕ್ಕಂಥ ಲಿಕ್ವಿಡ್ ಅಂಶ ಏನಿರುತ್ತೆ, ನೀರಿನ ಅಂಶ ಅಥವಾ ತೈಲದ ಅಂಶ, ಅದು ಡ್ರೈ ಆದರೆ ನಡಿಲಿಕ್ಕಾಗಲ್ಲ, ಕಳಕ್ ಅಂತ ಶಬ್ದ ಬರುತ್ತೆ, ಅದು ತೊಂದರೆ ಆಗುತ್ತೆ ಅಂತ. ಈ ವಿಚಾರದಲ್ಲಿ ನಮ್ಮ ತಾಯಿಯವ್ರಿಗೂ ಸಹಿತ ಪಾದದಲ್ಲಿ ಶಬ್ದ ಬರ್ತಿತ್ತು. ಅವ್ರು 10 ಹೆಜ್ಜೆ ನಡೆದ್ರೆ ಅಲ್ಲಿ ಕಳಕ್ ಅನ್ನೋ ಶಬ್ದನ ನಾನೂ ಕೇಳಿಸ್ಕೊಂಡಿದ್ದೇನೆ. ನಾನು ಕೇಳ್ತಿದ್ದೆ, ಏನಮ್ಮ ಇದು ಶಬ್ದ ಬರ್ತಿದ್ದೆಲ್ಲ, ನಿಮಗೆ ನೋವ್ತಾ ಇದೆಯಾ, ನಿಮಗೆ ಪಾದ ನೋವುತ್ತಾ, ಪಾದ ಹಿಂಗೆ ಎತ್ತಿಡ್ತಿದ್ರಲ್ಲ ಅವಾಗ ನೋವ್ತಾ ಇದೆಯಾ ಅಂತ ನಾನು ಕೇಳ್ತಿದ್ದೆ. ಸಣ್ಣದಾಗಿ ನೋವು ಬಂದರೂ ಪರವಾಗಿಲ್ಲಪ್ಪ, ಇದನ್ನು ಆಪ್ರೇಟ್ ಮಾಡಿಸ್ಬಿಟ್ಟು ನಾಳೆ ಮೂಲೆ ಕೂತ್ಕೊಂಬಿಟ್ರೆ ಅನ್ನೋ ಮಾತು ಹೇಳ್ತಿದ್ರು. ಕೊನೆಯವರೆಗೂ ಯಾವ ಆಪ್ರೇಷನ್ ಇಲ್ದಿರ ಅವರು ಯಾತ್ರೆ ಮುಂದುವರಿಸಿದ್ರು. ಆದರೆ ಆಪ್ರೇಷನ್ ಆದಮೇಲೆ ಇದು ಸಕ್ಸಸ್ ಆದರೆ ಯಾವುದೇ ತೊಂದರೆ ಇಲ್ಲ. ಸಕ್ಸಸ್ ಆಗದಿರ ಇದ್ದರೆ ಅಲ್ಲಿ ಎಲ್ಲಿ ನೀವು ಮಾಂಸವನ್ನು ಕಟ್ ಮಾಡಿರ್ತೀರಿ, ಎಲ್ಲಿ ರಕ್ತ ಚಲನೆ ಆಗೋದ್ರ ಅದು ಆ ಜಾಗಕ್ಕೆ ಸಲೀಸಾಗಿ ರಕ್ತ ಚಲನೆ ಆಗೋದಕ್ಕೆ ನರಗಳಿಗೆ ದಾರಿ ಮಾಡಿಕೊಡ್ತೀರಿ. ಆದರೆ ಮಾಂಸಖಂಡ ಕಟ್ಟಾಗಿದ್ದು ನಿಂತರೆ ಪರವಾಗಿಲ್ಲ, ಅದು ಹಾಗೇ ದುರ್ಮಾಂಸ ಇನ್ನಷ್ಟು ಬೆಳ್ಕೊಂಬಿಟ್ಟು ಸಂಪೂರ್ಣ ನಿಂತು ಬಿಟ್ಟರೆ ನೀವು ಕೂತ್ಕೊಳ್ಳೋದು ಎದ್ದೇಳೋದು ಕಷ್ಟ. ನೋಡಿ, ಈ ಮೆಕ್ಯಾನಿಸಮ್ ಇದೆಯಲ್ಲ, ಈ ದೇಹದ ಪ್ರಕ್ರಿಯೆ ಇದೆಯಲ್ಲ, ದೇಹದ ಒಳಗಡೆ ಇರ್ತಕ್ಕಂಥ ನರನಾಡಿಗಳ ಜೋಡಣೆ ಇದೆಯಲ್ಲ, ನಾವು ಮನುಷ್ಯ ನಮ್ಮ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಚಿಂತನೆಗೆ ಸಂಬಂಧಪಟ್ಟಂಗೆ ನಾವು ಏನೆಲ್ಲ ಪ್ರಾಜೆಕ್ಟ್ಗಳು ಮಾಡಿ ಏನೆಲ್ಲ ಹೊಸ ಹೊಸ ಪ್ರಾಡಕ್ಟ್ ಮಾಡಿದ್ರೂ ಅದಕ್ಕೆ ಆಯುಷ್ ಇಷ್ಟು ಅಂತಿದೆ. ಕಂಪ್ನಿಗೆ ISI ಮಾರ್ಕ್ ಇದ್ದರೂ ಸಹಿತ ಆ ಕಂಪ್ನಿ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೂ ಇಷ್ಟು ವರ್ಷ, 2 ವರ್ಷ, 3 ವರ್ಷ, 5 ವರ್ಷ, 12 ವರ್ಷ ಇಷ್ಟೇ. ಆದರೆ ಭಗವಂತನ ಸೃಷ್ಟಿಯಲ್ಲಿದೆಯಲ್ಲ ಈ ದೇಹ, ಭಗವಂತನ ಸೃಷ್ಟಿಯಲ್ಲಿರ್ತಕ್ಕಂಥ ದೇಹ ನೋಡಿ, ದಂಪತಿಗಳು ಗಂಡು ಹೆಣ್ಣು ಸೇರಿದ ನಂತರ ಒಳಗಡೆ ಇರತಕ್ಕಂಥದ್ದೊಂದು ಪಿಂಡ ಪ್ರಧಾನ ಅಲ್ಲಿ ಶುರುವಾಗುತ್ತೆ. ಒಂದು ಚಿಕ್ಕದಾದಂಥ ಒಂದು ಉಂಡೆ ಆಗಿ ಅದರ ನಂತರ ಬೆಳೆದು ಅದಕ್ಕೆ ಕೈ, ಕಾಲು, ಮೂಗು, ಕಣ್ಣು, ಕಿವಿ ಜೊತೆಗೆ ತಲೆ ಕೂದಲು ಎಲ್ಲವೂ ಸಹಿತ ಸೇರಿಕೊಳ್ಳುತ್ತೆ. ಹೆಣ್ಣು ಗಂಡು ಆಗುತ್ತೆ, 9 ಮಾಸ ತುಂಬುತ್ತೆ. 9 ತಿಂಗಳಾದ ನಂತರ ಹಣ್ಣಾದಮೇಲೆ ಉದುರಲೇಬೇಕು, ಅದು ಸಲೀಸಾಗಿ ಡೆಲಿವರಿ ಆಗುತ್ತೆ. ಸಲೀಸಾಗಿ ಡೆಲಿವರಿ ಆಗೋ ಪ್ರಕ್ರಿಯೆಗಳು ಇತ್ತೀಚೆಗೆ ಕಣ್ಮರೆ ಆಗೋಗ್ತಾ ಇದೆ. ಆದರೂ ಈಗ ಪುನಃ ಎಷ್ಟೋ ಕಡೆ ವೈದ್ಯರು ಅದನ್ನೇ ಮರುಕಳಿಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಚಾರ. ಆದರೆ ಮೌಲ್ಯಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಮೌಲ್ಯ ಅಲ್ಲಿ ಹಾಸ್ಪಿಟಲ್ಲು, ಅಲ್ಲಿನ ಖರ್ಚು ವೆಚ್ಚ, ಅಲ್ಲಿ ಬೇಕು ಬೇಡ ಅದೆಲ್ಲವೂ ಇದ್ದೇ ಇರುತ್ತೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲದ ವಿಚಾರ. ಆದರೆ ಪುನಃ ನಾರ್ಮಲ್ ಡೆಲಿವರಿಗೆ ಕಾಯುವಂತಹ ಒಂದಷ್ಟು ಜನ ವೈದ್ಯರು ಇವತ್ತಿಗೂ ಬರ್ತಾ ಇದ್ದಾರೆ. ಅಂದರೆ ಇವತ್ತು ತುಂಬ ಜನ ಇದ್ದಾರೆ. ಆದರೆ ಮಧ್ಯದಲ್ಲಿ ಸ್ವಲ್ಪ ದಿವಸ ಏನಾಗ್ಬಿಟ್ಟಿತ್ತು, ಹಾಸ್ಪಿಟ್ಲ್ ಅಡ್ಮಿಟ್ ಆದ ತಕ್ಷಣ ಪೈನ್ ಇಂಜೆಕ್ಷನ್ ಕೊಟ್ಟು, ಡೆಲಿವರಿ ಪೈನ್ ಇಂಜೆಕ್ಷನ್ ಕೊಟ್ಟು ಬಲವಂತವಾಗಿ ಸ್ವಲ್ಪ ಪೈನ್ ಜಾಸ್ತಿ ಇದ್ದರೆ ತಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇವ್ರದ್ದಾದಾಗ ಸಿಸೇರಿಯನ್ ಆಪ್ರೇಷನ್ ಮಾಡಿಸ್ಬಿಡೋರು. ಸಿಸೇರಿಯನ್ ಆದರೆ ಕಂಪಲ್ಸರಿ ಬೆನ್ನಿನ ಸೊಂಟದ ಭಾಗ, ಬೆನ್ನಿನ ಹಿಂಭಾಗಕ್ಕೆ ಇಂಜೆಕ್ಷನ್ ಮಾಡೇ ಮಾಡ್ತಾರೆ. ಯಾಕೆಂದರೆ ಆ ಗರ್ಭದಿಂದ ಮಗು ಆಚೆ ಬರಬೇಕಾದ್ರೆ ಆ ಮರ್ಮಾಂಗ, ಆ ಸ್ಥಳಗಳು ನಿಮಗೆ ತೊಂದರೆ ಆಗಬಾರ್ದು, ನೋವು ಕೊಡಬಾರ್ದು ಅಂತ ಇಂಜೆಕ್ಷನ್ ಮಾಡೇ ಮಾಡ್ತಾರೆ. ನಿಮಗೆ ಆ ಕ್ಷಣ ಡೆಲಿವರಿ ಆಗಿದ್ದೇ ಗೊತ್ತಾಗಲ್ಲ. ಮಾತಾಡ್ತಾಗೆ ಮಗು ಗರ್ಭದಿಂದ ಆಚೆ ಬಂದೇ ಬಿಡುತ್ತೆ.
ಅಮ್ಮ ಅನ್ನೋಂಗಿಲ್ಲ, ಒಂದು ಕಿರ್ಚಾಟ ಇಲ್ಲ. ಅಮ್ಮ ಅಂತ ನಿಮ್ಮಮ್ಮನ ನೀವು ಜ್ಞಾಪಿಸ್ಕೊಂಡ್ರೆ ಆ ಅಮ್ಮನ ಸುಖ ಮತ್ತು ಇಲ್ಲಿ ಗರ್ಭದಿಂದ ಹೊರಬರುವಾಗ ಆ ಕ್ಷಣದ ಆ ಗರ್ಭ ನೀವು ಸಾಮಾನ್ಯಕ್ಕೆ ಡೆಲಿವರಿ ಪೇಯ್ನ್ ಇದೆಯಲ್ಲ, ಡೆಲಿವರಿ ಪೇಯ್ನ್ ನಿಜಕ್ಕೂ ಕಷ್ಟನೇ. ಆ ಕಷ್ಟದಿಂದ ಹೊರಬಂದಂಥ ಮಗು ಒಂದು ಸತಿ ತನ್ನ ಎದೆ ಮೇಲೆ ಹಾಕ್ಕೊಂಡು ಆ ಮಗುವಿಗೆ ಸ್ತನಪಾನ ಮಾಡಿಸ್ತಿರಲ್ಲ ತಾಯಂದರು, ಆಗ ನಿಜಕ್ಕೂ ಈ ನೋವೆಲ್ಲ ಮರೆತು ಬಿಡ್ತೀರಿ. ಈ ತಾಯ್ತನದ ಸುಖವನ್ನು ಇತ್ತೀಚಿನ ದಿನಗಳಲ್ಲಿ ಅವಿಲ್ವೇ ಇಲ್ಲ, ಇರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಸಿಸರಿನ್ ಭಾಳ ಈಸಿಯಾಗಿ ಕಟ್ ಮಾಡಿ ತೆಗೆದುಬಿಡ್ತಾರೆ, ಮುಗಿದೋಯ್ತು. ಅದಾದ ಮೇಲೆ ನೋವಿದೆಯಲ್ಲ, ಅದು ನಿಮಗೇನು ಅಗ್ರಿಮೆಂಟಲ್ಲಿ ಬರ್ಕೊಡಲ್ಲ. ಆಮೇಲೆ ನಿಮ್ಮ ಹಣೆ ಬರ ನೋವು ಅನುಭವಿಸ್ತೀರಿ, ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಸೊಂಟ ನೋವು ಬರುತ್ತೆ, ನಾಳೆ ಕಷ್ಟ ಅನುಭವಿಸ್ತೀರಿ. ಇದನ್ನು ಯಾವ ಡಾಕ್ಟ್ರು ಅಗ್ರಿಮೆಂಟಲ್ಲಿ ಬರೆಯಲ್ಲ, ಯಾವ ಡಾಕ್ಟ್ರು ಹೇಳೋದಿಲ್ಲ. ಮುಂದೆ ಅನುಭವಿಸುವಂಥ ನೋವನ್ನು ನೀವು ಸರಿಪಡಿಸ್ಕೊಳ್ಬೇಕಾದ್ರೆ ಬುದ್ಧಿವಂತರು ನೀವು ಆಗಬೇಕು. ನಿಮ್ಮ ಅಜ್ಜಿನೋ ನಿಮ್ಮ ತಾಯಿನೋ ಒಂದು ಸತಿ ಅದಕ್ಕೆ ಹೇಳೋದು, ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಅವ್ರು ಹೇಳ್ಕೊಡ್ತಾರೆ ಗರ್ಭಿಣಿ ಆದಾಗ ಹೇಗಿರುತ್ತೆ, ಅದಾದ ನಂತರ ಡೆಲಿವರಿ ಅಂದರೆ ಹೇಗಿರುತ್ತೆ, ಆ ಹೆಣ್ಣು ಗರ್ಭದಿಂದ ಮಗು ಆಚೆ ಬರುವ ಸನ್ನಿವೇಶ ಹೇಗಿರುತ್ತೆ, ಅದರ ನೋವು ಏನು, ಅದಾದ ನಂತರ ಸುಖ ಏನು, ಎರಡನ್ನೂ ತಿಳಿ ಹೇಳಬೇಕಾದ್ರೆ ಮನೇಲಿ ಹಿರಿಯರೊಬ್ಬರು ಬೇಕೇ ಬೇಕು. ಆ ಹಿರಿಯರು ನಿಮ್ಮ ಜೊತೆಯಲ್ಲಿದ್ದರೆ ನಿಮ್ಮ ಬಾಣಂತರ, ನಿಮ್ಮ ಡೆಲಿವರಿ ಟೈಮ್ನಲ್ಲಿರುವಂತಹ ಒಂದಷ್ಟು ವಿಚಾರಗಳು ಎಲ್ಲವೂ ನಿಮಗೆ ಸರಿಯಾಗಿ ಹೇಳ್ಕೊಡ್ತಾರೆ. ಇದೇನೂ ಇಲ್ಲ ಅಂದರೆ ಬಿಲ್ ಕಟ್ಟು, ಆಪ್ರೇಷನ್ ಮಾಡಿಸ್ಕೊ, ಮನೆಗೆ ಬಾ, ಅದಾದ 2 ವರ್ಷ ತಿರುಗಿ ಶುರು ಲೈಫ್ ಲಾಂಗ್ ಜೀವನ ಕಡೆ ಉಸಿರಿರೋ ತನಕ ಹಬ್ಬ ಸೊಂಟ ನಾವು ತಡ್ಕೊಳ್ಳೋಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಸಮಸ್ಯೆ ಇದೆ. ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ ಮಾತಾಡೋಣ. ವೈದ್ಯರು, ರೋಗಿಗಳು ಅನ್ನೋದಕ್ಕಿಂತ ಸಮಸ್ಯೆ ಹೊತ್ತ ಮೇಲೆ ಆಗುವಂತಹ ನೋವಿಗೆ ಏನಾದರೂ ಒಂದು ಸರಿಯಾದಂತಹ ಒಂದು ಪರಿಹಾರ ಬೇಕಲ್ಲ. ಆ ಪರಿಹಾರಕ್ಕಾಗಿ ಹೇಗೆ, ಯಾವಾಗ, ಯಾವ ರೀತಿ ನಡೆಸಬೇಕು, ಅದಕ್ಕಿರ್ತಕ್ಕಂಥ ಸಾಕಷ್ಟು ಬೇರೆ ಬೇರೆ ವಿಧಿವಿಧಾನಗಳಿದೆ. ಇದನ್ನು ಚಿಂತನೆ ಮಾಡಿ, ದುಡುಕಬೇಡಿ, ದುಡುಕಿ ತೀರ್ಮಾನ ತಂದ್ಕೋಬೇಡಿ. ಇದು ನಾನು ಹೇಳೋ ಮಾತಲ್ಲ, ಸಾಕಷ್ಟು ಜನ ವೈದ್ಯರೇ ಹೇಳುವ ಮಾತು. ಒಂದಷ್ಟು ಜನ ವೈದ್ಯರು ಹೇಳ್ತಾರೆ, ಯಾಕೆ ಮಾಡಿಸಿದ್ರಿ ಆಪ್ರೇಷನ್ನ. ಇನ್ನಷ್ಟು ಜನ ವೈದ್ಯರು ಹೇಳ್ತಾರೆ, ಬೇಡವಾಗಿತ್ತು, ಒಂದಲ್ಲ ಒಂದು ಸೆಕೆಂಡ್ ಕಡೆ ಇನ್ನೊಂದು ಕಡೆ ಒಪಿನಿಯನ್ ತೊಗೋಬೋದಾಗಿತ್ತು, ಸೆಕೆಂಡ್ ಒಪಿನಿಯನ್ ತೊಗೋಬೋದಾಗಿತ್ತು. ಆದರೆ ಎಲ್ಲಿ ಆಪ್ರೇಷನ್ ಮಾಡಿರ್ತಾರೋ ಅವ್ರು ಹೇಳ್ತಾರೆ, ಕಂಪ್ಲೀಟ್ ಆಪ್ರೇಷನ್ ಮಾಡದಿರಿದ್ರೆ ನಾಳೆ ಪೂರ್ತಿ ಮುಗಿದು ಹೋಯಿತು ನಿಮ್ಮ ಜೀವನ. ಅದಕ್ಕಾಗಿ ಏನೇ ಆದರೂ ನೋವು ಅನುಭವಿಸೋದು ನೀವು ಯಾರು ಏನೇ ಹೇಳಿದ್ರು, ನೋವು ಯಾರು ಅನುಭವಿಸ್ತಿದ್ದೀರೋ ಅವರು ತಗೊಳ್ಳುವಂಥ ತೀರ್ಮಾನ, ಅವರ ಪರಿಸರದಲ್ಲಿರ್ತಕ್ಕಂಥವ್ರ ತೀರ್ಮಾನ, ಅವರ ಕುಟುಂಬದಲ್ಲಿರ್ತಕ್ಕಂಥವ್ರು ಸರಿಯಾದ ಆಲೋಚನೆ ಮಾಡಿ. ಇವತ್ತಂತೂ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ. ಎಲ್ಲ ಮಕ್ಕಳಿಗೂ ಸಹಿತ ಟೆಕ್ನಾಲಜಿ ಗೊತ್ತು, ಕೈಯಲ್ಲಿ ಮೊಬೈಲ್ ಇದೆ, ಒಂದಲ್ಲ ಒಂದು ಕಡೆ ಅದಕ್ಕಿರ್ತಕ್ಕಂಥ ಮೆಡಿಸಿನ್ಸ್ ಇದೆ, ಟ್ರೀಟ್ಮೆಂಟ್ ಇದೆ. ಎಲ್ಲವೂ ಚಿಂತನೆ ಮಾಡಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬನ್ನಿ ಅಂತ ಅಷ್ಟೇ ನಾನು ಹೇಳಬಲ್ಲೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಯಾಕೆಂದರೆ ಸಮಯ ಮುಂದೆ ಹೊರಟೋಗ್ತಾ ಇರುತ್ತೆ. ಸಮಯ ಹೋದರೆ ಸಮಯ ಬರೋದಿಲ್ವಲ್ಲ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಬೇಕು. ಒಳಗಡೆ ಇರ್ತಕ್ಕಂಥ ನೋವನ್ನು ಯಾರಿಂದ ಹಂಚ್ಕೊಳ್ಳುವಂಥದ್ದು, ಯಾರೊಬ್ಬರ ಹತ್ರ ಹಂಚ್ಕೊಂಡ್ರೂ ಏನು ಅವಮಾನ ಆಗುತ್ತೋ, ಯಾರು ನಮ್ಮನ್ನು ಯಾವ ರೀತಿ ತಗೊಳ್ತಾರೋ, ಅಥವಾ ನಾನು ಹೇಳೋ ಮಾತನ್ನು 4 ಕಡೆ ಇಟ್ಟು ಇನ್ನೆಲ್ಲಷ್ಟು ಅವಮಾನ ಮಾಡ್ತಾರೋ ಆ ಚಿಂತನೆ ನಮಗಿದೆ. ಏನೇ ಆದರೂ ಪ್ರತಿಯೊಂದಕ್ಕೂ ಒಂದು ಕೊನೆ ಅಂತಿದೆ. ಪ್ರತಿಯೊಂದು ವಿಧಿವಿಧಾನವನ್ನು ಅರ್ಥ ಮಾಡ್ಕೋಬೇಕಾಗಿರೋ ರೀತಿ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಕರ್ಕಾಟಕ ರಾಶಿಯವರು ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 45 ನಿಮಿಷದವರೆಗೂ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾವುದೇ ವಿಚಾರ ಆದರೂ ಸ್ವಲ್ಪ ಸಮಾಧಾನವಾಗಿ ಹೊರಡಿ. ಇವತ್ತಿಗೆ ಜೀವನ ಮುಗಿದು ಹೋಗ್ತಕ್ಕಂಥದ್ದಲ್ಲ. ಪ್ರಾರಂಭ ಕ್ಷಣದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ಹೇಗೆ ಬಗೆಹರಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆಯನ್ನು ಮಾಡಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿಯಾನು ಅಂತ ಆ ಬರ್ತಕ್ಕಂಥ ಕಷ್ಟಕಾಲ ಸ್ವಲ್ಪ ತಾಳ್ಮೆ ತಗೊಂಡ್ರೆ ಆ ಕಾಲ ಮುಗಿದು ಹೋದರೆ ಅದಾದ ನಂತರ ಬರ್ತಕ್ಕಂಥದ್ದೇ ಶುಭ ಕಾಲ. ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆಯೋದು ಬಹಳ ಉತ್ತಮ. ಅದರಲ್ಲೂ ಈ ಸಮಸ್ಯೆಗಳಂತ ಕಂಡು ಬಂದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಉದ್ದನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದರ ನೈಋತ್ಯಕ್ಕೆ ಹಾಕಿ. ಹೀಗೆ ಮಾಡೋದ್ರಿಂದ ಅಲ್ಲಿ ಬಂದು ಒದಗುವಂಥ ಸಂಕಷ್ಟಗಳನ್ನು ಬೇಗ ದೂರ ಮಾಡ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಸಿಂಹರಾಶಿಯವರಿಗೆ ಬಹಳಷ್ಟು ಒಳ್ಳೆ ಫಲಾಫಲಗಳಿದೆ. ಒಂದು ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ಸ್ಥಾನಮಾನ ಸಿಗ್ತಕ್ಕಂಥದ್ದು, ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿ ಇರಲಿ, ವ್ಯವಹಾರ ಇರಲಿ, ಅನಾರೋಗ್ಯದ ಕ್ಷಣವೂ ಸಹಿತ ಆರೋಗ್ಯಕರವಾದಂಥ ಬಲ ಬರುತ್ತೆ. ಇನ್ನು ಬಹಳ ಬೇಕಾಗಿರ್ತಕ್ಕಂಥವರಿಂದ ಪ್ರಶಂಸೆಗೀಡಾಗುವಂಥ ಫಲ ಇದೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡಿದ್ದೇವೇನೋ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಉದ್ಯೋಗ ಅಥವಾ ನೀವು ಮಾಡ್ತಿರ್ತಕ್ಕಂಥ ಕೆಲಸದಿಂದ 4 ಜನಕ್ಕೆ ಅನುಕೂಲವಾಗುವಂಥದ್ದು, ಹಸಿದ ವ್ಯಕ್ತಿಗಳಿಗೆ ಇಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಯಾರಿಗೇ ಆದರೂ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೋಬೇಕು ನಾವು.
ಹಾಗೆ ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಅದು ತುಂಬ ದೊಡ್ಡ ಪರಿಹಾರವಾಗುತ್ತೆ ನಿಮ್ಮ ರಾಶಿ ಫಲದಲ್ಲಿ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿದ, ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸು ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ವ್ಯವಹಾರ ಪರವಾಗಿಲ್ಲ. ಆದರೆ ಒಳಮನಸ್ಸಲ್ಲಿರ್ತಕ್ಕಂಥ ನೋವು ಯಾರೊಬ್ಬರು ಒಂದು ಹಂಚ್ಕೋಬೇಕು ಅದು ಗೊತ್ತಾಗ್ತಾ ಇಲ್ಲ. ಭಗವಂತ ಎಲ್ಲವನ್ನೂ ಕೊಡ್ತಾನೆ, ಎಲ್ಲ ಸುಖ ಸಂತೋಷ ಇರುತ್ತೆ. ಒಂದು ಕಡೆ ಸುಖ ಸಂತೋಷದ ಬಗ್ಗೆ ನಮ್ಮ ಚಿಂತನೆ ಇರುತ್ತೆ, ಅದರ ಪಕ್ಕದಲ್ಲೇ ಮತ್ತೆ ದೊಡ್ಡದಾದಂಥ ಒಂದು ನೋವಿರುತ್ತೆ. ಅಂತಹ ನೋವು ಇವತ್ತು ಎಲ್ಲಿ ಎದುರಾಗ್ಬಿಡುತ್ತೋ ಜೋಪಾನ ಇರಲಿ. ದುಡುಕಿ ತೀರ್ಮಾನ ತಂದುಕೊಳ್ಳಬೇಡಿ. ಜೊತೆಗೆ ಏನೇ ಕಾಯಕವಾದರೂ ಅನುಭವಸ್ಥರ ಮಾತು ಕೇಳಿ. ಯಾರಾದರೂ ಅನುಭವ ಇರತಕ್ಕಂಥವ್ರು, ಕುಟುಂಬದ ಸದಸ್ಯರಿರಲಿ, ನಿಮ್ಮ ತಂದೆ ತಾಯಿರಲಿ, ಅಣ್ಣ ತಮ್ಮಂದಿರಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳಿರಲಿ, ಅವ್ರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿದರೆ ಕನ್ಯಾ ರಾಶಿಯವರು ಇವತ್ತು ಭಯಪಡಬೇಕಾದ್ದಿಲ್ಲ. ಆದರೂ ಸರಿಸುಮಾರು 4ರಿಂದ 6 ಗಂಟೆ 15 ನಿಮಿಷ, 4ರಿಂದ 6:15 ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಗುರುವಿನ ಅನುಗ್ರಹ ಎಲ್ಲವೂ ಚೆನ್ನಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ದುಡುಕಿ ತೀರ್ಮಾನ ತಂದುಕೊಂಡೇನೋ, ಅಥವಾ ನನ್ನ ಆಲೋಚನೆ ತಪ್ಪಾಯ್ತೇನೋ, ಅಥವಾ ನಾನು ಈ ಕೆಲಸ ಮಾಡಬಾರ್ದಾಗಿತ್ತೇನೋ, ಅಥವಾ ಈ ಕೆಲಸ ಮಾಡಿದ್ರಿಂದ ಏನೋ ಒಂದು ದೊಡ್ಡ ಆತಂಕಕ್ಕೆ ನಾನು ಒಳಗಾಗ್ಬಿಟ್ಟೇನೋ, ಈ ಪ್ರಕಾರವಾದಂಥ ಪರಿಸ್ಥಿತಿಗಳು ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೂ ಹೀಗಿರುತ್ತೆ. 12 ಗಂಟೆ 45 ನಿಮಿಷದವರೆಗೂ ಬರೀ ಪ್ರಾಯಶ್ಚಿತ್ತ ಅಂದರೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು, ಆಗಿರ್ತಕ್ಕಂಥದ್ದನ್ನು ಮೆಲುಕು ಹಾಕ್ಕೊಂಡು ನೋವು ಪಡ್ತಾ ಹೋಗುವಂಥದ್ದು. ಆದರೆ 12:45 ನಂತರ ಒಂದು ಹೊಸ ಬದುಕನ್ನು ಕಾಣ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಜೊತೆಗೆ ನಿಮಗೆ ಧೈರ್ಯ ಕೊಡ್ತಕ್ಕಂಥವರು ಮತ್ತೋರ್ವ ವ್ಯಕ್ತಿ ನಿಮ್ಮ ಜೊತೆ ಬರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ದಿವಸ ಎಂತಹ ಸಮಸ್ಯೆಗಳಾದರೂ ಸಮಸ್ಯೆಗಳೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ರೀತಿ ಶುಭ ಸಂಜಾ ಕಾಲ ಇದೆ. ಸಾಧ್ಯವಾದರೆ ಕೃಷ್ಣವರ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಗೋಗ್ರಾಸ ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು, ಒಳ್ಳೆ ಯೋಗ ಫಲವನ್ನು ತಂದುಕೊಳ್ತಕ್ಕಂಥದ್ದು, ನೂತನವಾದಂಥ ವಸ್ತ್ರ ಆಗಲಿ ಆಭರಣಗಳಲ್ಲಿ ಖರೀದಿ ಮಾಡ್ತಕ್ಕಂಥದ್ದು, ಆಭರಣವನ್ನು ಖರೀದಿ ಮಾಡುವ ಯೋಗ ಫಲ ಇವತ್ತು ನಿಮಗಿದೆ. ಜೊತೆಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥ ಅದೃಷ್ಟ ಅಂತಲೂ ಹೇಳ್ಬೋದು. ಯಾವತ್ತೂ ಅಷ್ಟೇ ವ್ಯಕ್ತಿಗಳಿಗೆ ಕೊಟ್ಟ ಮಾತಿನಂತೆ ನಡ್ಕೊಂಡಾಗ ಅದಕ್ಕಿನ್ನ ಸುಖ ಸಂತೋಷ ಮತ್ತೊಂದಲ್ಲ. ಯಾರಿಗಾದ್ರೂ ಏನಾದ್ರು ಮಾತು ಕೊಟ್ಟರೆ ಆ ಮಾತಿನ ಪ್ರಕಾರ ನಡೆದಾಗ ಅಲ್ಲಿ ನಡೆಯುವಂತಹ ಆ ಪ್ರಕ್ರಿಯೆಗಳಿದೆಯಲ್ಲ, ಅಲ್ಲಿನ ಆ ಸನ್ನಿವೇಶ ಇದೆಯಲ್ಲ, ಅದು ನಿಮ್ಮನ್ನು ಬಹಳಷ್ಟು ಆನಂದ ಕೊಡಿಸುತ್ತೆ. ಜೊತೆಗೆ ಇವತ್ತಿನ ದಿವಸ ಪ್ರಾರಂಭಿಕದಲ್ಲಿ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ 1 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆರೋಗ್ಯ, ವ್ಯವಹಾರ, ಮನಸ್ಸಿಗೆ ಆನಂದ ಇದೆಲ್ಲವನ್ನು ಸೇರಿ ವೃಶ್ಚಿಕ ರಾಶಿಯವರು ತಂದುಕೊಳ್ತೀರಿ. ಆದರೆ ವೃಶ್ಚಿಕ ರಾಶಿಯವರು ನೀವು ಮಾಡಬೇಕಾದ್ದೇನು, ಬರೀ ಹಣೆಯಲ್ಲಿ ಎಲ್ಲೂ ಆಚೆಗೆ ಹೋಗದಿರ ಇರತಕ್ಕಂಥದ್ದು. ಒಂದಿಷ್ಟು ಪುಡಿ ಕುಂಕುಮ, ಒಂದಿಷ್ಟು ಗಂಧ, ಭಸ್ಮ ಇಂಥದ್ದನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಆ ಪರಿಸರದಲ್ಲಿರ್ತಕ್ಕಂಥ ಎಲ್ಲರೂ ನಿಮ್ಮನ್ನು ಆಕರ್ಷಿತವಾಗಿ ನಿಮ್ಮನ್ನು ಸ್ವಾಗತಿಸ್ತಾರೆ, ನಿಮಗೆ ಸ್ಥಾನಮಾನವನ್ನು ಕಲ್ಪಿಸ್ತಾರೆ. ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರ ಇದು. ಆದರೆ ಒಂದು ವಿಚಾರ ಅಂತೂ ಸತ್ಯ, ಎಲ್ಲರಲ್ಲೂ ಹಸನ್ಮುಖಿತನ ಇರಲಿ, ನಗುಮುಖ ಇರಲಿ. ಈ ನಗುಮುಖದಿಂದ ವೃಶ್ಚಿಕ ರಾಶಿಯವರು ಖಂಡಿತ ಲಾಭವನ್ನು ಗಳಿಸ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಜೋಪಾನ, ಕಾಲಿಡುತ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಆಗದಿರತಕ್ಕಂಥದ್ದು, ಒಂದಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ತಕ್ಕಂಥದ್ದು, ನನ್ನ ಜವಾಬ್ದಾರಿತ್ವ ಸ್ಥಾನಕ್ಕೆ ನಾನು ಸರಿಯಾಗಿ ನಡ್ಕೊಳ್ತಾ ಇದ್ದೀನೋ ಇಲ್ವೋ ಎಂಬತಕ್ಕಂಥ ಅಪನಂಬಿಕೆ ಬರ್ತಕ್ಕಂಥದ್ದು. ಅದರಲ್ಲೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನಕ್ಕೆ ಇವತ್ತು ಸ್ವಲ್ಪ ಬೆನ್ನೋವಲ್ಲಿ ಒದ್ದಾಡ್ತೀರಿ, ಭಾಳ ಸುಸ್ತಾಗಿರ್ತೀರಿ, ಆರೋಗ್ಯ ಸರಿಯಿಲ್ಲ, ಆಯಾಸ ಆಗ್ತಿದೆ, ವಾರದ ಮೊದಲನೇ ದಿವಸ ಇವತ್ತೇ ಹಿಂಗಾದರೆ ನನ್ನ ಬದುಕೇನಪ್ಪ, ಆ ಪ್ರಕಾರ ಚಿಂತನೆ ಇರುತ್ತೆ. ಆದರೆ ಕುಟುಂಬದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಹೊರಗಡೆ ಆಗಲಿ ನಿಮಗೆ ಸಿಗುವ ಸ್ಥಾನಮಾನ ಆಗಲಿ ಎಲ್ಲವೂ ವಿಶೇಷವೇ. ಆದರೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರುವಿನ ಅನುಗ್ರಹವನ್ನು ಪಡೆಯಿರಿ. ಆಗಷ್ಟೇ ನಿಮ್ಮ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ರೆ ಧನುರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆ, ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇರಲ್ಲ, ಚಂಚಲತೆ ಸಾಕಷ್ಟು ಆಗುತ್ತೆ, ವ್ಯವಹಾರಗಳಲ್ಲಿ ಎಲ್ಲೋ ಒಂದು ಕಡೆ ಕೈ ಹಿಡ್ದಂಗೆ ಆಗುತ್ತೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರ್ಬೋದು, ವಸ್ತುಗಳನ್ನು ಕೊಟ್ಟು ಜವಾಬ್ದಾರಿ ವಾಪಸ್ ತಗೊಳ್ಳೋಕ್ಕಾಗದಿರೇ ಇರ್ಬೋದು. ಒಂದಷ್ಟು ಸಮಸ್ಯೆಗಳಂತೂ ಕಟ್ಟಿಟ್ಟ ಬುತ್ತಿ 11 ಗಂಟೆ 20 ನಿಮಿಷದವರೆಗೂ, ಬೆಳಗಿನ 11 ಗಂಟೆ 20 ನಿಮಿಷದವರೆಗೂ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇಂಥದ್ದೇ ಸಮಸ್ಯೆ ಇದೆ. ಈ ಸಮಸ್ಯೆಗಳಿಂದ ನೀವು ಪಾರಾಗಬೇಕಾದ್ರೆ ಶಿವಧ್ಯಾನ ಮಾಡ್ತಕ್ಕಂಥದ್ದು, ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾದ್ರು ಒಂದಿಷ್ಟು ಆಹಾರವನ್ನು ಉಣಬಡಿಸಿ, ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗಾಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಲಿ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಡಿ, ಹಣ್ಣುಗಳನ್ನು ಕೊಡಿ. ಇದು ಯಾವುದೂ ನೀವು ಮಾಡಲಿಕ್ಕಾಗಿಲ್ಲ ಅಂದರೆ ಮನೆಯಿಂದ ಆಚೆ ಬರುವಾಗ ಎಲ್ಲಿ ಇರುವೆ ಗುಡಿ ಇರುತ್ತೋ ಆ ಇರುವೆ ಗುಡಿಗೆ ಒಂಚೂರು ಸಕ್ಕರೆನೋ ಬೆಲ್ಲನೋ ಹಾಕಿ. ಇಷ್ಟನ್ನು ಮಾಡಿದ್ರೂ ಇವತ್ತು ಲಾಭವನ್ನು ಗಳಿಸ್ತೀರಿ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 12 ನಿಮಿಷದವರೆಗೂ, 2 ರಿಂದ 3:12 ಈ ಸಮಯದಲ್ಲಿ ಮಾತ್ರ ಜಾಗರೂಕತರಾಗಿರಿ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ, ಅಗ್ರಿಮೆಂಟ್ ಸೈನ್ ಮಾಡೋದು ಬೇಡ, ಚೆಕ್ ಆಗಲಿ ಡಿ ಡಿ ಆಗಲಿ ಮತ್ತೊಬ್ಬರು ಕೊಟ್ಟು ಅಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಈ ಒಂದು ಸಮಯವನ್ನು ದಾಟಿಕೊಂಡ್ರೆ ಇವತ್ತು ಅದೃಷ್ಟವೇ. ಆದರೆ ಸಂಧ್ಯಾಕಾಲ ಮಾತ್ರ ಮನರಂಜನಾ ಕ್ಷೇತ್ರ, ಮನೇಲಿರ್ತಕ್ಕಂಥವರು, ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಎಲ್ಲರೂ ಒಂಚೂರು ದೂರ ಬಾರ ಹೋಗಿ ಒಂದು ಆನಂದವಾಗಿ ಒಳ್ಳೆ ಊಟ ಮಾಡ್ಕೊಂಡು ಬರೋದು ಅಥವಾ ಸ್ನೇಹಿತರ ಜೊತೆ ಸೇರಿ ಬರುವಂಥದ್ದು ಇದೆಲ್ಲವೂ ನಡೆಯುತ್ತೆ. ಮಕರ ರಾಶಿಯವರಿಗೆ ಲಾಭ ಇದೆ, ನಷ್ಟವೂ ಇದೆ. ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಹಾಗಿದೆ. ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಶ್ರಮ ಕಷ್ಟ, ಕಷ್ಟ ಮತ್ತು ಶ್ರಮ ಯಾರಿಗಿರೋದಿಲ್ಲ? ಶ್ರಮಿಸಿದ್ರೆ ಫಲ ಇದೆ, ಕಷ್ಟಪಟ್ಟರೆ ಸುಖ ಇದೆ. ಆ ಎರಡನ್ನೂ ಸಹಿತ ಸಮನಾಗಿ ತೆಗೆದುಕೊಂಡು ಹೋಗುವಂಥ ಬುದ್ಧಿ ಚೈತನ್ಯ ನಿಮಗೆ ಬೇಕಾಗಿದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಖಂಡಿತ ಲಾಭವೇ ಇದೆ. ಇದಕ್ಕಾಗಿ ದೇವಿಯ ಉಪಾಸನೆ ಮಾಡಿ. ಒಂದಿಷ್ಟು ಪುಡಿ ಕುಂಕುಮನ ತೆಗೆದುಕೊಂಡು ನೀರಲ್ಲಿ ಮಿಶ್ರಿತ ಮಾಡಿ ಅದಕ್ಕೆ ಶ್ವೇತವರ್ಣದ ಪುಷ್ಪಗಳಿಗೆ ಆ ಪುಡಿ ಕುಂಕುಮ ಮಿಶ್ರಿತ ಮಾಡಿರ್ತಕ್ಕಂಥ ಕೆಂಪು ಹೂವು ಅಂದರೆ ಬಿಳಿಯ ಹೂವಿಗೆ ಕೆಂಪು ಬಣ್ಣವಾಗಿರ್ತಕ್ಕಂಥ ಕುಂಕುಮವನ್ನು ಅದ್ದುಕೊಂಡು ನಿಮ್ಮ ಆರಾಧ್ಯ ದೇವತೆಗೆ, ನಿಮ್ಮ ಇಷ್ಟ ದೇವರಿಗೆ ಆ ಕುಂಕುಮ ಅಂದರೆ ಹೂವಿನಿಂದ ಅರ್ಚನೆ ಸಂಕಲ್ಪ ಮಾಡಿ 4 ಹೂಗಳನ್ನು ದೇವಿಯ ಪಾದದಲ್ಲಿಟ್ಟು ಆ ಗಂಧವನ್ನು ಒಂಚೂರು ಹಣೆಗಚ್ಕೊಳ್ಳೋದ್ರಿಂದ ಎಂತಹ ಸಂಕಷ್ಟ ಬಂದರೂ ಎಂತಹ ಕಷ್ಟ ಬಂದರೂ ಕಷ್ಟವನ್ನು ಹೆದರಿಸ್ತೀರಿ. ಸಭೆ ಸಮಾರಂಭಗಳಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲ, ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ಭಗವತಿಯ ಸಂಪೂರ್ಣ ಅನುಗ್ರಹ ಇರೋದ್ರಿಂದ ಎಂಥ ಸಮಯದಲ್ಲಾದರೂ ಹೆದರದಿರ ಒಂದು ಹೆಜ್ಜೆ ಮುಂದಾಗ್ತೀರಿ, ಲಾಭವನ್ನು ಗಳಿಸ್ತೀರಿ. ಜೊತೆಗೆ ಮಾಡುವ ಕೆಲಸ ಸಮಾಜದ ಒಳಿತಿಗಾಗಿ ಅಥವಾ ನಿಮ್ಮ ಪರಿಸರದ ಒಳಿತಿಗಾಗಿ ಅಷ್ಟೇ ಯಾಕೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಎಲ್ಲಿ ನ್ಯೂನ್ಯತೆ ಇದೆಯೋ, ಸಮಸ್ಯೆಗಳಿದೆಯೋ, ಸಮಸ್ಯೆಗೆ ಪರಿಹಾರವಾಗಿ ಅವರಿಗೆ ಬೇಕಾದ ಮಾರ್ಗದರ್ಶನವನ್ನು ನೀವೇ ಕೊಡ್ತೀರಿ. ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಯಾಕೆಂದರೆ ಒಂದಷ್ಟು ಜನಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇದೆ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಹೊಂದಿದ್ದರೆ ಅದೇ ಮಹಾರೋಗ. ಯಾವತ್ತೂ ವ್ಯಕ್ತಿಗಳಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಂತಿದ್ದಾಗ ಅದಕ್ಕೆ ಆಗಿಂದಾಗಲೇ ಅದು ಪರಿಹಾರವನ್ನು ಹುಡುಕೋಬೇಕು. ಆಮೇಲೆ ನೋಡೋಣ, ಸಂಜೆ ನೋಡೋಣ, ಅಥವಾ ತಿನ್ನೋ ಆಹಾರದಲ್ಲಿ ಬದಲಾವಣೆ ತಂದುಕೊಳ್ಳೋಣ ಅಂದರೆ ಅದು ಸಮಸ್ಯೆ ಹಾಗೇ ನಿಂತ್ಕೊಳ್ಳುತ್ತೆ. ಅದಕ್ಕಾಗಿ ಕುಂಭರಾಶಿಯವರು ಬಹಳ ಎಚ್ಚರಿಕೆ, ಆರೋಗ್ಯದ ಬಗ್ಗೆ, ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಂತಿದ್ದರೆ ಅಲ್ಲಿಂದಲೇ ಅದಕ್ಕೆ ಪರಿಹಾರವನ್ನು ಹುಡುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ದೇವಿ ಆರಾಧನೆ ಇರಲಿ, ವಿಷ್ಣು ಆರಾಧನೆ ಇರಲಿ, ಶಿವನ ಆರಾಧನೆ ಇರಲಿ, ಏನೇ ಆದರೂ ಸಹಿತ ಮನಸ್ಸು ಒಪ್ಪುವಂಥ ರೀತಿ, ಯಾರೊಬ್ಬರಿಗೂ ತೊಂದರೆ ಇಲ್ದಿರ ನಿಮ್ಮ ಬದುಕಲ್ಲಿ ಯಶಸ್ಸನ್ನು ಕಾಣಬೇಕು ಎಂಬತಕ್ಕಂಥ ರೀತಿಯಲ್ಲಿದ್ದೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಇವತ್ತು ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಯಾಕೆಂದರೆ ಕುಲದೇವರ ಅನುಗ್ರಹ ಇದ್ದರೆ, ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳ ಆಶೀರ್ವಾದ ಇದ್ದರೆ ಹಾಕುವ ಪ್ರತಿ ಹೆಜ್ಜೆಯು ಯಶಸ್ಸಿನ ಹಾದಿಯಲ್ಲೇ ಇರುತ್ತೆ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ನೆನ್ನೆವರೆಗೂ ಇಲ್ಲದ ಧೈರ್ಯ ಇವತ್ತು ನಿಮಗೆ ಬಂದಿರುತ್ತೆ. ಯಾವುದೇ ಕೆಲಸ ಆದರೂ ಯಾರಿಗೂ ಅಂಜಬೇಕಾದ್ದಿಲ್ಲ, ಅಧೈರ್ಯ ಪಡಬೇಕಾದ್ದಿಲ್ಲ. ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳು ನಿಮ್ಮ ಗ್ರಹ ನಕ್ಷತ್ರ ಫಲ ಹಾಗಿರೋದ್ರಿಂದ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇದಕ್ಕಾಗಿ ನೀವು ಮತ್ತಷ್ಟು ಅನುಕೂಲ ಸಿದ್ಧಿ ಏನಂದರೆ ಓಂ ನಮಃ ಶಿವ ಎಂಬತಕ್ಕಂಥದ್ದು, ಓಂ ನಮೋ ನಾರಾಯಣ ಎಂಬತಕ್ಕಂಥದ್ದು, ಅಥವಾ ಒಂದು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಓಂ ದುರ್ಗಾ ನಮಃ ಅಂತಕ್ಕಂಥ ಮಂತ್ರದಿಂದಲೂ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಸಾಧ್ಯವಾದರೆ ನಿಮ್ಮ ಊಟ ಉಪಚಾರಕ್ಕೂ ಮುನ್ನ ಇನ್ನೊಬ್ಬರ ಹಸಿವು ನೀಗಿಸುವಂಥದ್ದು, ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಅವ್ರಿಗೆ ಅನ್ನಪ್ರಸಾದ ಕೊಟ್ಟು ತದನಂತರ ನೀವು ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಕಾಯಕಕ್ಕೆ ಮುಂದಾದರೆ ಮತ್ತಷ್ಟು ಹೆಚ್ಚಿನ ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಚಾರಗಳು, ರಾಶಿಫಲ ಜೊತೆಗೆ ಫೋನ್ ಕರೆ ಮಾಡಿದಾಗ ನಿಮ್ಮ ಸಮಸ್ಯೆಗೆ ಒಂದು ಸೂಕ್ತವಾದಂತಹ ಉತ್ತರ. ಕೆಲವೊಮ್ಮೆ ಉತ್ತರ ಹೇಗಿರುತ್ತೆ ಅಂದರೆ ಬರೀ ಸಾಂತ್ವನ ಆಗಿಬಿಡುತ್ತೆ. ನೋವನ್ನು ನಾವು ತೊಗೊಳಕ್ಕಾಗಲ್ಲ. ಆದರೆ ನೋವು ಬರ್ದಿರಲಿಕ್ಕೆ ಅಥವಾ ನಮ್ಮ ಈ ದೇಹಕ್ಕೆ ತೊಂದರೆ ಇಲ್ದಿರ, ಆಯಾಸ ಇಲ್ದಿರ ಹೇಗೆ ಬದುಕಬೇಕು, ಆ ಧರ್ಮ ಸೂಕ್ಷ್ಮಗಳನ್ನು, ಒಂದಷ್ಟು ಸೂಕ್ಷ್ಮಗಳನ್ನು ನಾವು ತಿಳ್ಕೊಳ್ಬೋದು, ಹೇಳ್ಬೋದು.
ಆದರೂ ಸಮಸ್ಯೆಗಳು ಕಷ್ಟಗಳು ಅಂತ ಬಂದಾಗ ಕಷ್ಟಗಳಿಗೊಂದು ಪರಿಹಾರದ ಮಾರ್ಗ ಬೇಕಲ್ಲ, ಆ ಮಾರ್ಗವೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ವಿಚಾರ. ಬನ್ನಿ, ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತೀರಿ? ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ, ರಮ್ಯಾ ಅಂತ. ಹೇಳು ತಾಯಿ. ಗುರುಜಿ, ಒಂದ್ 3 ಪ್ರಶ್ನೆ ಕೇಳ್ಬಿಡ್ತೀನಿ ಲೈನಿಗೆ, ನೀವು ಆಮೇಲೆ ಆನ್ಸರ್ ಮಾಡ್ಬಿಡಿ. ಗುರುಜಿ, ಈ ದೇವಸ್ಥಾನದಲ್ಲಿ ಈಗ ಸೋಮವಾರ ಹೋಗಿ ನಾವು ದೀಪ ಹಚ್ತೀವಲ್ಲ, ಅದು ಬತ್ತಿ ದೀಪ, ಈಗ ಹೊಸ ದೀಪ ಇಟ್ಟು ಬಂದಿರ್ತೀವಿ, ಮತ್ತೆ ನೆಕ್ಸ್ಟ್ ಸೋಮವಾರ ಮತ್ತೆ ಹೊಸ ದೀಪ ಇಡ್ಬೇಕಾ ಗುರುಜಿ? ಆಮೇಲೆ ಅಂದ್ರೆ ನಾವೀಗ ಹಚ್ಚಿ ಬಂದಿರ್ತೀವಿ, ಅವರೆಲ್ಲ ಮತ್ತೆ ಬೇರೆಯವರೆಲ್ಲ ಅದೇ ದೀಪದಲ್ಲಿ ಹಚ್ಚಿ ಹೋಗಿರ್ತಾರೆ. ಆಮೇಲೆ ನೆಕ್ಸ್ಟ್ ಸೋಮವಾರ ಮತ್ತೆ ಹೊಸ ದೀಪ ಇಡ್ಬೇಕಾ, ಇಲ್ಲ ಅದೇ ದೀಪದಲ್ಲೇ ಹಚ್ಚಿ ಬರ್ಬೇಕಾ? ಅದೊಂದು. ಮತ್ತೆ ಇನ್ನೊಂದು, ಈಗ ನಾವೇನಾದ್ರೂ ಹಳೆ ಜನ್ಮ, ಹಿಂದಿನ ಜನ್ಮದಲ್ಲಿ ಮಾಡಿರ್ತೀವಿ, ಈಗ ಕಷ್ಟ ಪಡ್ತಾ ಇರ್ತೀವಿ, ಕಷ್ಟ ಪಡ್ತಾ ಇದ್ರೆ ಹಿಂದಿನ ಜನ್ಮದಲ್ಲಿ ಕರ್ಮ ಇರುತ್ತೆ, ಅದಕ್ಕೆ ಅವಳಿಗೆ ಅಷ್ಟು ಕಷ್ಟ ಅಂತಾರೆ. ಅದು ಹಿಂದಿನ ಜನ್ಮದಲ್ಲಿ ನಾವು ಮರ್ತೋಗ್ಬಿಟ್ಟಿರ್ತೀವಲ್ಲ, ದೇವ್ರು ಈ ಜನ್ಮದಲ್ಲಿ ಯಾಕೆ ನಮಗೆ ಕಷ್ಟ ಕೊಡ್ತಾನೆ? ಇವಾಗ ಹಿಂದಿನ ಜನ್ಮದಲ್ಲಿ ತೀರಿಸ್ಕೋಬೋದಾಗಿತ್ತಲ್ಲ, ಈ ಜನ್ಮದಲ್ಲಿ ಮತ್ತೆ ಯಾಕೆ ನಮ್ಗೆ ಅದೆಲ್ಲ ತಗೊಳ್ತಾನೆ ಕಷ್ಟ? ಅವೆಲ್ಲ ಅವಲ್ಲೇ ತೀರಿಸ್ಕೋಬೇಕು, ಇವಾಗ ಯಾಕೆ ತೀರಿಸ್ಕೋಬೇಕಾಗಿತ್ತು? ಅದೊಂದು. ಮತ್ತೆ ಇನ್ನೊಂದು, ಅಂತ್ಯ ಅಂತ ಎಲ್ಲಾರ್ಗು ಇರುತ್ತೆ, ಆದ್ರೆ ಈಗ ಕೆಲವ್ರು ಯಾರಾದ್ರೂ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ಸುಖವಾಗಿ ಬಹಳ ಚೆನ್ನಾಗಿರ್ತಾರೆ ಈ ಜನ್ಮದಲ್ಲಿ, ಅವರು ಎಷ್ಟು ಕೆಟ್ಟದ್ದು ಎಷ್ಟು ಮಾಡಿದ್ರೆ ಅವರಿಗೆ ಚೆನ್ನಾಗೇ ಬರ್ತಾ ಇರುತ್ತಲ್ಲ, ಅವ್ರ ಹಿಂದಿನ ಜನ್ಮದಲ್ಲಿ ಬಹಳ ಅದೃಷ್ಟ, ಬಹಳ ಪುಣ್ಯ ಮಾಡಿರ್ತಾರೆ, ಅದಕ್ಕೆ ಅವರಿಗೆ ಇವಾಗ ಅವಳಿ ಅಷ್ಟು ಸುಖವಾಗಿದ್ದಾರೆ, ಅಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರಲ್ಲ. ಮತ್ತೆ ಅವರಿಗೆ ಯಾಕೆ, ಅವರಿಗೆ ಅವ್ರು ಎಷ್ಟು ಕೆಟ್ಟದ್ದು ಏನ್ ಮಾಡ್ತಾ ಇದ್ರು ಅವರಿಗೆ ಒಳ್ಳೇದಾಗ್ತಾನೆ ಇರುತ್ತಾ? ಅವ್ರಿಗೆ ಅಂತ್ಯ ಅಂತ ಇರೋದೇ ಇಲ್ವಾ? ಅದೊಂದು ಗುರುಜಿ. ಇನ್ನೂ ಬಹಳ ಇದೆ, ಯಾಕೋ ನನಗೆ ಹೇಳಕ್ಕೆ ಆಗ್ತಾ ಇಲ್ಲ. ಈ 3 ಪ್ರಶ್ನೆಗೆ ಬಹುಶಃ ಈ ಸಮಯ ಸಾಕಾಗಲ್ಲ ಅನ್ಸುತ್ತೆ, ಆದರೂ ಹೇಳ್ತೇನೆ ಕೇಳಮ್ಮ. ಮೊದಲನೇದು, ನೀನು ಹಚ್ಚಿರುವ ದೀಪ ಮತ್ತೊಬ್ಬರು ಹಚ್ತಾರೆ, ಅಥವಾ ಮತ್ತೆ ಮುಂದಿನ ವಾರ ಹೊಸ ದೀಪ ಹಚ್ಚಬೇಕಾ, ಅಲ್ಲಿ ದೀಪ ಇರುತ್ತಾ ಇಲ್ವಾ, ಈ ಚಿಂತನೆ ನಿಂದು. ನೀನು ಹಚ್ಚಿರುವಂಥ ದೀಪ ಮುಂದಿನ ವಾರ ಪುನಃ ನೀನು ಈಗ ದೀಪ ಹಚ್ಚಿ ಅಲ್ಲಿ ಅದು ಶಾಂತವಾಗೋವರೆಗೂ ಕಾದು ಆ ದೀಪವನ್ನು ನೀನು ಜೋಪಾನ ಮಾಡಿಟ್ಕೊಂಡ್ರೆ ನಿನ್ನ ಸಾರದಲ್ಲಿರುತ್ತೆ. ನೀನು ದೀಪ ಹಚ್ಚಿ ಬಂದ್ಬಿಡ್ತೀಯಲ್ವಾ, ಹಚ್ಚಿ ಬಂದಮೇಲೆ ಅಲ್ಲಿಗೆ ಮುಗೀತದು. ಅಕಸ್ಮಾತ್ ಆ ದೀಪದಲ್ಲಿ ಇನ್ನೊಬ್ಬರು ದೀಪ ಹಚ್ಚಿದ್ರು ಅನ್ಕೋ, ಅದು ತಪ್ಪಲ್ಲ. ದೀಪ ತನ್ನ ಕಾಯಕ ಏನಂದರೆ, ಅದು ತಾನು ಬಟ್ಲಾಗಿದ್ದು ಅದರಲ್ಲಿ ಎಣ್ಣೆನೋ ಬತ್ತಿನೋ ತುಪ್ಪನೋ ಎಣ್ಣೆನೋ ಏನೋ ಹಾಕಬೇಕು, ಅದು ದೀಪ ಉರಿಬೇಕು, ಅದು ದೀಪನೇ. ಮನುಷ್ಯ ಹೇಗೆ ಒಳ್ಳೆಯದು ಕೆಟ್ಟದ್ದು ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಒಳ್ಳೆಯದೇ ಒಳ್ಳೇದು ಮಾಡಿದ್ರೇ ಅನುಕೂಲ ಅಂತ ನಾವು ಹೇಗೆ ಹೇಳ್ತಿದ್ವೋ, ಅಥವಾ ಹೇಗೆ ಜೀವನ ಇದೆಯೋ, ಅದೇ ಥರ ದೀಪದ ಕಥೆನೂ. ಅದರಿಂದ ದೀಪ ಮುಂದಿನ ವಾರ ಇದ್ದರೆ, ಅಕಸ್ಮಾತ್ ನೀನು ಹಚ್ಚಿರುವ ದೀಪ ಅಲ್ಲಿ ಮಣ್ಣಿನ ಹಣತೆನೋ ಯಾವುದೋ ಒಂದು ದೀಪ ಹಚ್ಚಿರ್ತೀಯಲ್ಲ, ಅದು ಅಲ್ಲೇ ಇತ್ತು ಅಂದರೆ ನೀನು ಪುನಃ ಹೋಗಿ ಅದರಲ್ಲಿ ದೀಪ ಹಚ್ಚೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆ ದೀಪ ಶ್ರೇಯಸ್ಸೇನೆ, ಒಳ್ಳೆಯದಾಗಲಿ. ಇನ್ನು 2ನೇ ಪ್ರಶ್ನೆ ಕೇಳಿದಲ್ಲ, ನನ್ನ ಹಿಂದಿನ ಜನ್ಮದ್ದು ಸಾಕಷ್ಟು ಪಾಪಕರ್ಮಗಳಿದ್ದರೆ ಈ ಜನ್ಮಕ್ಕೂ ನಾನು ಅನುಭವಿಸ್ಬೇಕಾ, ಆವಾಗಲೇ ಮುಗೀತಲ್ವ ಎಲ್ಲ ಅಂತ. ಆವಾಗ ಮುಗಿದಿದೆ ನಿಜ, ಆದರೂ ಸಹಿತ ಬ್ಯಾಂಕಲ್ಲಿ ಬ್ಯಾಲೆನ್ಸು ನೀನು ಸೈನ್ ಹಾಕಿದ್ರೆ ತಾನೇ ನಿನ್ನ ಅಮೌಂಟ್ ಆಚೆ ಬರೋದು. ನೀನು ಹಾಕ್ಕೊಂಡ್ರೋ ನಿನ್ನ ಬ್ಯಾಂಕಲ್ಲಿ ಅಕೌಂಟು ದುಡ್ಡು, ನೀನು ಎಷ್ಟು ಹಣವನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ಯೋ ಅದನ್ನು ನಿನ್ನ ಸೈನ್ ಇಲ್ದಿರ ಬೇರೆ ಯಾರಿಗಾರ ಕೊಡ್ತಾರಮ್ಮ. ಗುರುಜಿ, ನಾವು ಎಲ್ಲ ಈಗ ಮರ್ತೋಗಿರ್ತೀವಿ, ಈಗ ಒಳ್ಳೇದೇ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಆದ್ರೂ ಅದು ಆಗ್ತಾ ಇರಲ್ವಲ್ಲ, ನಾ ಏನ್ ಮಾಡ್ಲಿ? ಇಲ್ಲಮ್ಮ, ಅದನ್ನೇ ಅರ್ಥ ಮಾಡ್ಕೊ. ಇಲ್ಲಿ ಏನೇ ಆದರೂ ಮರುವು ಅಂತಕ್ಕಂಥದ್ದನ್ನು ಕೊಡೋದು ಸಹಿತ ಅವನೇನೆ. ಯಾಕದನ್ನು ಮರುವು ಕೊಡ್ತಾನೆ ಅಂದರೆ, ಹಿಂದೆ ನಾವು ಅಷ್ಟು ಮಾಡಿಟ್ಟಿರ್ತೀವಲ್ವಮ್ಮ, ಆ ಜನ್ಮ ಮುಗಿತಾ ಇದ್ದಂಗೆ ಅದಕ್ಕೆ ಮುಗಿದೋಗೋದಲ್ಲ. ಅದು ನಿನ್ನ ಬ್ಯಾಂಕ್ ಬ್ಯಾಲೆನ್ಸು ನಿನಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಇದೆಲ್ಲ ಕೆಲವು ಪ್ರಕ್ರಿಯೆಗಳಿದೆಯಲ್ಲ, ಇದು ಯಾರು ನೋಡಿ ಮಾಡಿರ್ತಕ್ಕಂಥದ್ದಲ್ಲ, ಹಿಂದಿನ ಪದ್ಧತಿ ಅದು ಹಾಗೆ ಇದೆ. ಬ್ಯಾಂಕಲ್ಲಿ ಯಾಕೆ ಇದನ್ನು ಮಾಡ್ತಾರೆ? ನಿನಗೆ ಜನ್ಮ ಕೊಟ್ಟವರು ನಿನ್ನ ಮಕ್ಕಳು ನಾಳೆ ದಿವಸ ನೀನು ಕೂಡಿಟ್ಟಂಥ ಹಣವು ಇನ್ನೊಬ್ರಿಗೆ ನೀನು ಯಾರು ಕೊಡಬೇಕು, ನನಗೆ ಒಂದಷ್ಟು ಹಣನ ಕೊಡಬೇಕು ಅಂದ್ಕೊಂಡು ನಾನು ಕೇಳಿದ್ರೆ ನಿನ್ನ ಕೈಲಿ ದುಡ್ಡು ಕೊಡೋದಿಲ್ಲ, ನಿನ್ನ ದುಡ್ಡು ನನಗೆ ಕೊಡೋದಿಲ್ಲ. ನೀನು ಸೈನ್ ಹಾಕಬೇಕು, ನೀನು ಸೈನ್ ಹಸ್ತಕ್ಷೇತ್ರದಲ್ಲಿ ಸಹಿತ ನೀನು ಹಾಕೋ ಸೈನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಅವ್ರು ರಿಜೆಕ್ಟ್ ಮಾಡ್ತಾರೆ, ಇದು ಇನ್ನೊಂದು ಸಹ ಸೈನ್ ಹಾಕ್ಸ್ಕೊಂಬನ್ನಿ ಅಂತಾರೆ ಅಲ್ವಮ್ಮ. ಅದರಿಂದ ಕರ್ಮ ಅಂತಕ್ಕಂಥದ್ದು, ಕರ್ಮಫಲ ಅಂತಕ್ಕಂಥದ್ದು ನಮ್ಮ ಬ್ಯಾಲೆನ್ಸ್ ಏನಿರುತ್ತೋ ಅದನ್ನು ನಾವೇ ತಗೋಬೇಕು. ಅಲ್ಲಿಗೆ ಇದಕ್ಕೆ ನಿನಗೆ ಉತ್ತರ ಸಿಕ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು 3ನೇದು, ಮಾಡಬಾರದು ಮಾಡಿದ್ರೂ ಸಹಿತ ಅಷ್ಟೊಂದು ಆನಂದವಾಗಿ ಅವ್ರಿಗೆಲ್ಲವೂ ಸಿಗ್ತಾ ಇರುತ್ತೆ ಅಂದಲ್ಲ. ಅದಕ್ಕೆ ಡಿಪಾಸಿಟ್ ಭಗವಂತ ಎಲ್ಲಿಟ್ಟಿರ್ತಾನೆ, ಹೇಗೆ ಮಾಡ್ತಾನೆ ಅಂದರೆ, ಈ ದೇಹದ ನರನಾಡಿಗಳು ಗಟ್ಟಿ ಇರುವವರೆಗೂ ಪರವಾಗಿಲ್ಲ. ಒಂದ್ಸತಿ ಜಾರು ಬಿದ್ದರೆ, ಮಾಂಸಖಂಡಗಳಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆದರೆ, ಮೂಳೆಗಳಿಗೋ ದೇಹದ್ದೋ ನರನಾಡಿಗಳಿಗೋ ಸಮಸ್ಯೆ ಬಂದರೆ ನೋಡು,
ದುಡ್ಡು ಕಾಸು, ಚಿನ್ನ ಬೆಳ್ಳಿ, ವಜ್ರವೈಡೂರ್ಯ, ವಸ್ತ್ರಗಳು ಇದೆಲ್ಲವೂ ಒಂದು. ಇದನ್ನು ಮೀರಿರ್ತಕ್ಕಂಥದ್ದು ಈ ದೇಹ. ಎಷ್ಟೋ ಜನಕ್ಕೆ ಬೇಕಾದಷ್ಟು ಇರುತ್ತೆ ಸಿರಿ ಸಂಪತ್ತು, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗುತ್ತಮ್ಮ? ಸ್ವಲ್ಪ ರೋಗ ರುಜಿನ ಅಂತ ಬಂದುಬಿಟ್ರೆ ಪ್ರತಿ ದಿವಸ ದಿನಕ್ಕೆ 15 ಮಾತ್ರೆ 20 ಮಾತ್ರೆ ನುಂಗ್ಲೇಬೇಕಲ್ಲಮ್ಮ. ಅದಾದ ನಂತರ ಮುಂದಿನ ಪ್ರಕ್ರಿಯೆ ಇನ್ನೂ ಹಾಕೋ ಹೆಜ್ಜೆನಲ್ಲಿ ಸರಿಯಾದಂಥ ಇಲ್ಲ ಅಂದರೆ ಅಲ್ಲಿ ವ್ಯತ್ಯಾಸಗಳು ಇನ್ನೂ ಎಷ್ಟಾಗುತ್ತೆ ಯೋಚನೆ ಮಾಡು. ಅಲ್ಲ ಗುರುಜಿ, ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯ ಮಾಡಿರ್ತೀವಿ ಅನ್ಕೊಳ್ಳಿ. ಇವಾಗ ಈ ಜನ್ಮದಲ್ಲಿ ನಾವು ಬಹಳ ಬಿಡು, ನಾನು ಯಾವಾಗ್ಲೂ ಲಕ್ಕೆ, ನಾನು ಬಹಳ ಸುಖವಾಗಿರ್ತೀನಿ, ನಾನು ಯಾವಾಗ್ಲೂ ಲಕ್ಕು ಅನ್ಕೊಂಡ್ಬಿಟ್ಟು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಾ? ಏನ್ ಮಾಡಿದ್ರು ಮತ್ತೆ ಅವ್ರಿಗೆ ಯಾಕೆ ಅಂತೆ ಏನಕ್ಕೂ ಅಡ್ಡ ಆಗ್ತಾ ಇರಲ್ಲ ಅವರಿಗೆ. ಅವ್ರು ಏನ್ ಆಗುತ್ತಮ್ಮ, ನೀನ್ ಅಂದ್ಕೊಂಡಿದ್ಯಾ ಅಷ್ಟೇ. ಎಷ್ಟೋ ಕುಟುಂಬದಲ್ಲಿ ನನಗೆ ಸಂಬಂಧ ಇಲ್ಲ ಅಂತ ಬಿಟ್ಬಿಡ್ತಾರೆ. ಎಷ್ಟೋ ಕುಟುಂಬದಲ್ಲಿ ಗಂಡ ಹೆಂಡ್ತಿರೋ, ನಾವಂದುಕೊಂಡಾಗೆ ಗಂಡ ಹೆಂಡ್ತಿರ ಜೀವನ ಆಗಲಿ, ತಂದೆ ಮಕ್ಕಳ ಜೀವನ ಆಗಲಿ, ಸುಂದರವಾದ ಬದುಕು ನಾನು ನೀನು ಅಂದುಕೊಂಡಾಗ ಅಲ್ಲಮ್ಮ. ಹೊರಗಡೆ ಕಾಣೋದೇ ಬೇರೆ, ಒಳಗಿರೋದೇ ಬೇರೆ. ಎಷ್ಟೋ ಜನ ಒಳಗಡೆ ಸಾಕಷ್ಟು ವಿಷ ಇಟ್ಕೊಂಡು ಹೊರಗಡೆ ನಗನಗ್ತಾ ಇರ್ತಾರೆ. ಅವ್ರು ಒಬ್ಬರೇ ಹೋಗಿ ಕಣ್ಣು ಮುಂದೆ ಎಲ್ಲೂ ಯಾರ ಜೊತೆ ಇಲ್ದಿದ್ದಾಗ ಗಿಡ ಮರಗಳ ಹತ್ರ ನಿಂತು ಅಳ್ತಾ ಇರ್ತಾರೆ. ಅವ್ರ ನೋವು ನಮಗೆ ಗೊತ್ತಾಗಲ್ಲಮ್ಮ. ಯಾವುದು ನೋಡು, ನಾವು ಅನುಭವಿಸ್ಬೇಕು, ನಾವಿರಬೇಕು. ನಮ್ಮೊಳಗೆ ಏನಿದೆ ಅದರ ಲಾಭ ನಷ್ಟಗಳ ಬಗ್ಗೆ ಚಿಂತನೆ ಮಾಡಿದಾಗ ಅಷ್ಟೇ ಅದೆಲ್ಲ ಸಿಗ್ತಕ್ಕಂಥದ್ದು. ಆದರೂ ನೀನು ಜ್ಞಾನವಂತ ಇದೆಯಾ, ನಿನ್ನ ಸ್ವರತರಂಗ ಚೆನ್ನಾಗಿದೆ, ದೇವ್ರು ನೀನು ಚೆನ್ನಾಗಿಟ್ಟಿರಲಿ. ನಿನ್ನ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಡ್ತಾ ಹೋಗ್ಬೇಕು. ನಾನು ಸಾಕಾಗಲಾರ ಸಮಯ ನನಗೆ. ಆದರೂ ನಿನ್ನ ಪ್ರಶ್ನೆ ಬಹಳ ಅಮೂಲ್ಯವಾದ್ದು. ಎಲ್ಲರಲ್ಲಿರ್ತಕ್ಕಂಥ ಪ್ರಶ್ನೆ ನೀನು ಕೇಳಿದ್ಯಾ. ಇದಕ್ಕೆ ಇನ್ನಷ್ಟು ಮುಂಬರ್ತಕ್ಕಂಥ ದಿನಗಳ ಇನ್ನೂ ಉತ್ತರ ನಾನು ಕೊಡ್ತೇನೆ. ಒಳ್ಳೆಯದಾಗಲಿ ತಾಯಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸುಂದರವಾದಂತಹ ಕಾಲ, ಬರುವಂಥ ಪ್ರಶ್ನಾ ಸುರಿಮಳೆಗಳು, ಆ ತಾಯಿ ಕೇಳಿದಂಥ ಪ್ರಶ್ನೆಗಳು ನೋಡಿ ಎಷ್ಟು ಆನಂದವಾಗಿತ್ತು. ಹಾಗೆ ಸಂದೇಹ ಸಂಶಯ ಎಂಬತಕ್ಕಂಥದ್ದು ಸಾಕಷ್ಟು ಜನಕ್ಕಿದೆ. ಆ ಸಂಶಯಕ್ಕೆ ಸಂದೇಹಗಳಿಗೆ ಉತ್ತರ ಕೊಡುವಂಥ ಕಾಯಕ ಮಹರ್ಷಿವಾಣಿ ಕಾರ್ಯಕ್ರಮ ನಿರಂತರವೂ ಮಾಡ್ಕೊಂಡು ಬಂದಿದೆ. ಆದರೂ ಒಳಗಡೆ ಇರತಕ್ಕಂಥ ನೋವಿಗೆ ಒಂದಿಷ್ಟು ಪರಿಹಾರ ಬೇಕೇ ಬೇಕು. ಆ ಪರಿಹಾರದ ಕಾಯಕಲ್ಪವನ್ನು ಮಹರ್ಷಿವಾಣಿ ಕಾರ್ಯಕ್ರಮ ಯಾವತ್ತೂ ನಿರಂತರವೂ ಮಾಡ್ಕೊಂಡು ಬಂದಿದೆ. ಅದಕ್ಕಾಗಿ ಪೌರ್ಣಮಿ, ಅಮಾವಾಸ್ಯೆ, ಗ್ರಹಣಕಾಲ, ಪರ್ವಕಾಲ ಆಗ ನಾವು ಮಾಡುವಂಥ ತಂತ್ರ ಮಂತ್ರ ಯಂತ್ರಗಳಿಂದ ಎಷ್ಟೋ ಜನ ಜೀವನಕ್ಕೆ ಒಂದು ಬೆಳಕಾಗಿ ಸಿಗ್ತಾ ಇದೆ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ದೇವಾಲಯದಿಂದ ಒಂದು ಆಹ್ವಾನ ಪತ್ರಿಕೆಯನ್ನು ತಂದಿದ್ದಾರೆ. ದೇವಾಲಯದಿಂದ ಆಹ್ವಾನ ಪತ್ರಿಕೆ ಬಂದಿದೆ. ಆಹ್ವಾನ ಪತ್ರಿಕೆ ಎಲ್ಲಿಂದ, ಆ ಒಂದು ಪೂರ್ವ ಇತಿಹಾಸ ಮತ್ತು ದೇವಸ್ಥಾನ ಯಾವುದು, ಅದೆಲ್ಲದರ ಬಗ್ಗೆ ಒಂದಿಷ್ಟು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರನ್ನ ಎಲ್ಲರನ್ನೂ ಸಹಿತ ಸ್ವಾಗತಿಸಿ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರು ಮೇಲಿಂದ ಮೇಲೆ ಬರ್ತಾನೆ ಇರ್ತಾರೆ. ಆ ಬರುವಂಥವ್ರನ್ನ ನಾವು ಯಾವತ್ತೂ ಸ್ವಾಗತ ಕೋರ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೆಚ್ಚಿನ ಆದ್ಯತೆ ಇದ್ದೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ತೋಳಿ ಮಾತಾಡೋದಕ್ಕೆ ಮುನ್ನ ಪ್ರಸಾದವನ್ನು ಕೊಟ್ಬಿಡಿ. ಭಗವತಿ ಅಂಬಾ, ಓಹೋ ತಾಯಿ ತಂದಿದ್ದೀರಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ದರ್ಶನ ಮಾಡೋದೇ ಒಂದು ಆನಂದ. ಹಾಂ, ಲಕ್ಷ್ಮೀನಾರಾಯಣ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಎಲ್ಲಿಂದ ಬಂದಿದ್ದೀರಿ? ನಮಸ್ತೆ. ಹಾಂ, ನಾವುಗಳು ಶ್ರೀ ಮಾರಿಯಮ್ಮ ದೇವಸ್ಥಾನ ಸುಬ್ಬಯ್ಯನಪಾಳ್ಯ ಬಾನಸವಾಡಿ ಮುಖ್ಯ ರಸ್ತೆಯಿಂದ ಬಂದಿದ್ದೇವೆ. ಇದು ಮುಂಚೆ ಗುರುಗಳು 2017 ನಮ್ಮ ರಾಜಗೋಪುರಕ್ಕೆ ಕುಂಭಾಭಿಷೇಕ ಆಗಿ ಬಂದಿದ್ದರು. ಈಗ ದೊಡ್ಡದಾಗಿ ವಿಭೃತವಾಗಿ ದೊಡ್ಡದಾಗಿ ಮತ್ತೆ ದೊಡ್ಡದು ಗೋಪುರ ಕಟ್ಟಿದ್ದೀವಿ. ಆವಾಗ ವಿಮಾನ ಗೋಪುರ, ಈಗ ರಾಜಗೋಪುರ ಅಲ್ವಾ? ಹಾಂ ಹಾಂ. ಸೊ ಈಗ ರಾಜಗೋಪುರ ನಿರ್ಮಾಣಕ್ಕೆ ತಾವು ಬಂದು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ತುಂಬ ಸಂತೋಷ. ರಾಜಶೇಖರ ರೆಡ್ಡಿ ಅವರು ಈ ಹಿಂದೆ ಕರೆ ಮಾಡಿ ಹೇಳಿದಾಗಲೇ ನಾನು ಅಂದ್ಕೊಂಡೆ ಇದು ಬೊಮ್ಮನಹಳ್ಳಿ ಅಲ್ವಾ? ಅದು ಯಾವುದು? ಬಾಣಸ್ವಾಡಿ ಸುಬ್ಬಣ್ಣಪಾಳ್ಯದಲ್ಲಿರ್ತಕ್ಕಂಥ ತಾಯಿ ಜೈ ಜವಾನ್ ನಗರ್. ಅಂದು ನಾನು ಬಂದಿದ್ದೆ. ಅಲ್ಲೂ ಸಹಿತ ವೇದಿಕೆ ಮೇಲೆ ಈಗ ಇಷ್ಟು ಮುಂಚೆ ಒಬ್ಬ ತಾಯಿ ಪ್ರಶ್ನೆ ಕೇಳಿದ್ಲಲ್ಲ, ಬರಬರ ಅಂತ ಒಂದು 3 ಪ್ರಶ್ನೆ ಅಂಥದ್ದೇ ಒಂದು ಹೆಣ್ಣುಮಗಳಲ್ಲಿ ಒಂದು ಪ್ರಶ್ನೆ ಕೇಳಿದ್ದು ಅಲ್ವಾ? ನಿಮ್ಮ ಪ್ರಾಂತ್ಯನೇ. ಹಾಂ ಹಾಂ. ಯಾಕೆಂದರೆ ಒಂದು ಹೆಣ್ಣಿಗೆ ಗೊತ್ತು ಅವಳ ಕಷ್ಟ ಏನು ಅಂತ. ಆ ಕಷ್ಟವನ್ನು ಇಂತಹ ಸಭೆ ಸಮಾರಂಭಗಳಲ್ಲಿ ತೆಗೆದಿಟ್ಟರೆ ಅವಳಿಗೊಂದು ಉತ್ತರ ಸಿಗುತ್ತೆ. ಅದು ಅವಳೊಬ್ಬಳಿಗೆ ಸಿಗೋ ಉತ್ತರ ಅಲ್ಲ, ಇಡೀ ದೇಶಕ್ಕೆ, ರಾಜ್ಯಕ್ಕೆ ಸಿಗುವಂಥ ಉತ್ತರ ಆಗಿರುತ್ತೆ. ಇರಲಿ, ತುಂಬ ಸಂತೋಷ. ದೇವಸ್ಥಾನ ಈಗ ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದೀರಿ. ಮತ್ತಷ್ಟು ಅದು ಎಲ್ಲಿ ರಾಜಗೋಪುರ, ಅಲ್ಲಿ ಆ ವಿಮಾನ ಗೋಪುರಕ್ಕೂ ಮತ್ತು ರಾಜಗೋಪುರಕ್ಕೂ ಮಧ್ಯೆ ಅಷ್ಟು ದೇವಸ್ಥಾನ ದೊಡ್ಡದಾಗಿದೆಯಾ? ಜಾಗ ಆಯಿತಾ? ಇದೆ. ಅಷ್ಟೆಲ್ಲ ಮಾಡಿದ್ದೀರಿ. ಯಾವತ್ತು ಕಾರ್ಯಕ್ರಮ? ಇನ್ವಿಟೇಷನ್ ಕೊಡಿ. ಓ, ತುಂಬ ಸಂತೋಷ. 3ನೇ ತಾರೀಕು ಪ್ರಾರಂಭ ಆಗುತ್ತೆ. 4ನೇ ತಾರೀಕು 4/6/2023 ಇದೇ ಬರ್ತಕ್ಕಂಥ ಭಾನುವಾರ. ಅಂದರೆ
3ನೇ ತಾರೀಕು ಪ್ರಾರಂಭ ಆಗುತ್ತೆ. 42ನೇ ವರ್ಷದ ವಾರ್ಷಿಕೋತ್ಸವ, ನೂತನ ರಾಜಗೋಪುರ, ಕುಂಭಾಭಿಷೇಕ ಉದ್ಘಾಟನಾ ಸಮಾರಂಭ ಮಹೋತ್ಸವ. ಬಹಳ ಸಂತೋಷ, ಒಳ್ಳೆಯದಾಗಲಿ. ಜೊತೆಗೆ ಜಾರ್ಜ್ ಅವರು ಬೇರೆ ಬರ್ತಾ ಇದ್ದಾರೆ, ಒಳ್ಳೆಯದಾಗಲಿ. ತುಂಬ ಸಂತೋಷ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಯಾಕೆಂದರೆ ಈ ಕಾರ್ಯಕ್ರಮ ಇದು ಪೂರ್ವದಲ್ಲೂ ಸಹಿತ ನಾನು ಈ ದೇವಸ್ಥಾನಕ್ಕೆ ಬಂದು ಅಲ್ಲಿ ಭಕ್ತರನ್ನು ಉದ್ದೇಶಿಸಿ ಮಾತಾಡಿದ್ದೇನೆ. ಜೊತೆಗೆ ದೇವಿಯ ಸಾನ್ನಿಧ್ಯ ಭಾಳ ಪರಮ ಪವಿತ್ರವಾಗಿರತಕ್ಕಂಥದ್ದು. ಯಾವುದು ನಾವು ಅನುಷ್ಠಾನವನ್ನು ನಿತ್ಯವೂ ಸಹಿತ ಕ್ರಮಬದ್ಧವಾದ ಅನುಷ್ಠಾನ ಮಾಡಿದ್ರೆ ಆ ಅನುಷ್ಠಾನದ ಫಲ ಯಾವತ್ತಿಗೂ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ದೇವಸ್ಥಾನದಲ್ಲಿ ಪುಟ್ಟದಾದಂತಹ ಆಲಯ ಆದರೂ ಅಲ್ಲಿರ್ತಕ್ಕಂಥ ಶಕ್ತಿ ದೇವತೆ, ಆ ದೇವಿ ಮಾತಾಡುವಂಥ ದೇವಿ ಇದ್ದಾಳೆ. ಅದರಿಂದ ತಾಯಿ ಮಾರಿಕಾಂಬಳ ವಿಶೇಷವಾದಂತಹ ಅನುಗ್ರಹ ರೇಣುಕಾ ದೇವಸ್ಥಾನದ ಟ್ರಸ್ಟ್. ಅಂದರೆ ಅಲ್ಲಿ ಮೂಲ ಪ್ರಧಾನವಾಗಿರ್ತಕ್ಕಂಥದ್ದು ಸ್ವಯಂಭೂ ಗಣಪತಿ ಮತ್ತು ಮಾರಿಕಾಂಬ. ಮಾರಿಕಾಂಬನೇ ಮೂಲ ಅಲ್ವಾ? ಮಾರಿಕಾಂಬ ಮೂಲನ ಅಥವಾ ರೇಣುಕಾ ಎಲ್ಲಮ್ಮ ಮೂಲನ? ಮಾರಿಯಮ್ಮನೇ ಮೂಲ. ಮಾರಿಯಮ್ಮ ಪ್ರಧಾನ ದೇವತೆ, ಸ್ವಯಂಭೂ ಗಣಪತಿ. ಆ ಗಣಪತಿ ಹಿಂದಿನ ಸತಿ ಪ್ರಸಾದ ಆಗಿತ್ತು. ಅದು ನಮಗೆ ಬಹಳ ಆನಂದ. ಯಾಕೆಂದರೆ ಆನಂದ್ ಗುರುಜಿಯವರು ಬಂದಾಗ ದೇವರ ಪೂಜಾನುಷ್ಠಾನ ನಡೆಯುವಾಗ ಆ ಭಗವಂತ ಕೊಡ್ತಕ್ಕಂಥ ಪ್ರಸಾದ, ಭಗವತಿ ಕೊಡೋ ಪ್ರಸಾದ ನೋಡೋದೇ ಆನಂದ. ಆದರೂ ಆಲಯ ಚಿಕ್ಕದಾದರೂ ಅಲ್ಲಿಗೆ ಬರ್ತಕ್ಕಂಥ ಭಕ್ತರು, ಭಕ್ತ ಸಾಗರ ಸಾಕಷ್ಟು ಜನ. ಒಳ್ಳೆಯದಾಗಲಿ. ತಮ್ಮೆಲ್ಲರ ಹೆಸರನ್ನು ಹೇಳಿ. ಶಿವರಾಜನ್. ನನ್ನ ಹೆಸರು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಅವರು ಕಿರೀಟ ಹಾಕಿರೋದ್ರಿಂದ ನಿಮ್ಮ ಮುಖ ಅಷ್ಟು ಚೆನ್ನಾಗಿ ಕಾಣಲ್ಲ. ಇರಲಿ, ಯಾಕೆಂದರೆ ನೀವು ಅರ್ಧ ಮುಖ ಮುಚ್ಚಿಬಿಟ್ಟಿದ್ದೀರಲ್ಲ. ಹ್ಯಾಟ್ ಟೋಪಿ ಹಾಕಿದ್ರೆ ಇರಬೇಕು. ಬಹುಶಃ ಮೇಲೆಲ್ಲ ನಿಮಗೆ ಕ್ರಿಕೆಟ್ ಗ್ರೌಂಡ್ ಇರಬಹುದು. ಇರಲಿ, ಒಳ್ಳೆಯದಾಗಲಿ. ಹೇಳಿ. ಚಂದ್ರಶೇಖರ್ ರೆಡ್ಡಿ ಅವರೇ, ತಮ್ಮ ಹೆಸರು? ಮುನ್ಷಿ ದಯಾಲನ್. ಚಂದ್ರಶೇಖರ್ ಷಣ್ಮುಗಂ. ಒಳ್ಳೆಯದಾಗಲಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಆ ಭಾಗದ ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡುವಂಥ ಆ ಸುವರ್ಣಾವಕಾಶ ನನಗೆ ಸಿಕ್ಕಿದೆ. ನಾನು ಬರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.